ಹಾಯ್ ಲೀಡರ್ಸ್, ಎಲ್ರಿಗೂ ನಮಸ್ತೆ. ಎಲ್ರಿಗೂ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ಒಂದು ಝೂಮ್ ಮೀಟಿಂಗಿಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಕೂಡ ವಾಯ್ಸ್ ಕ್ಲಿಯರ್ ಇದೆ ಅಲ್ಲ? ಎಸ್, ಥ್ಯಾಂಕ್ ಯು ವಾಯ್ಸ್ನ ಕನ್ಫರ್ಮೇಶನ್ ಮಾಡಿದ್ದಕ್ಕೆ. ಸೊ ಇವತ್ತಿನ ಒಂದು ಕಾರ್ಯಕ್ರಮ ತುಂಬಾ ಇಂಪಾರ್ಟೆಂಟ್ ವಿಚಾರಗಳನ್ನ ತಿಳಿಸುವಂತ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಆಲ್ರೆಡಿ ನಿಮ್ಗೆ ಸ್ಲೈಡ್ ನಲ್ಲಿ ಕಾಣಿಸ್ತಾ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅನ್ನುವಂಥದ್ದು ಎಂತ ಒಂದು ಅದ್ಭುತವಾದಂತಹ ಪ್ರಪಂಚ ಅನ್ನೋ ಒಂದು ವಿಚಾರವಾಗಿ ಇವತ್ತಿನ ಕ್ಲಾಸ್ ಇರುವಂತದ್ದು. ಹಾಗಾಗಿ ಇವತ್ತಿನ ಸಬ್ಜೆಕ್ಟಿಗೆ ಇನ್ನು ತುಂಬಾ ಜನ ನಿಮ್ಮ ಟೀಮ್ ನಲ್ಲಿ ಕನೆಕ್ಟ್ ಆಗೋರು ಇದ್ರೆ ಅವರೆಲ್ಲರೂ ಕೂಡ ಲಿಂಕ್ ನ ಶೇರ್ ಮಾಡಿ ಮೀಟಿಂಗ್ಗೆ ಕನೆಕ್ಟ್ ಆಗ್ಲಿಕ್ಕೆ ಕೇಳಿ. ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಇದಾಗಿರುತ್ತೆ. ತುಂಬಾ ವಿಚಾರಗಳನ್ನ ನೀವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಸಂಬಂಧಪಟ್ಟ ಹಾಗೆ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಸಂಬಂಧಪಟ್ಟ ಹಾಗೆ ಇವತ್ತಿನ ಕ್ಲಾಸ್ ನಲ್ಲಿ ನೀವು ಕಲಿತೀರಾ. ಆರ್ ಯು ರೆಡಿ? ಫಸ್ಟ್ ನಾವು ಡೈರೆಕ್ಟ್ ಸೆಲ್ಲಿಂಗ್ ಹಿಸ್ಟ್ರಿಯನ್ನ ನಾವು ನೋಡ್ಬೇಕಾಗತ್ತೆ. ತುಂಬಾ ಜನರಿಗೆ ಡೈರೆಕ್ಟ್ ಸೆಲ್ಲಿಂಗ್ ಹಿಸ್ಟ್ರಿ ಗೊತ್ತಿರಲ್ಲ. ಎಲ್ಲಿ ಶುರು ಆಯ್ತು ಅಂಡ್ ಯಾವ ದೇಶಗಳಲ್ಲಿ ಅತಿ ಹೆಚ್ಚು ಬೂಮ್ ಆಗ್ತಾ ಇದೆ, ಇವೆಲ್ಲವನ್ನು ಕೂಡ ತಿಳ್ಕೋಣ. ಸೊ ಮೊದಲನೇದಾಗಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನುವಂಥದ್ದು 1930 ಆಸುಪಾಸಲ್ಲಿ ಅಮೆರಿಕದಲ್ಲಿ ಶುರುವಾಗುತ್ತೆ ಸ್ನೇಹಿತರೆ. ಆಲ್ಮೋಸ್ಟ್ ಇದು ನಮ್ಮ ಪ್ರಪಂಚಕ್ಕೆ ಪರಿಚಯ ಆಗಿ ಒಂದು 95 ಇಯರ್ಸ್, ಅಪ್ರಾಕ್ಸಿಮೇಟ್ಲಿ ಒಂದು ಆವರೇಜ್ 100 ಇಯರ್ಸ್ ಅಂತ ಅನ್ಕೊಳ್ಳಿ. 100 ವರ್ಷದಿಂದನೇ ಈ ಒಂದು ಇಂಡಸ್ಟ್ರಿ ಇಡೀ ಪ್ರಪಂಚಕ್ಕೆ ಪರಿಚಯ ಆಗತ್ತೆ. ಎರಡನೇ ಪಾಯಿಂಟ್ ನೀವು ಗಮನಿಸಿದ್ರೆ 2017 ಒಂದು ಫಿಕ್ಕಿ ಅಂತೇಳಿ ಒಂದು ಸರ್ವೆ ಮಾಡುವಂತಹ ಒಂದು ಇಂಡಸ್ಟ್ರಿ ಇದೆ, ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂತೇಳಿ. ಅವರೊಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಪ್ರಕಾರ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನುವಂಥದ್ದು ಪ್ರಪಂಚಾದ್ಯಂತ 10 ಕೋಟಿಗಿಂತ ಹೆಚ್ಚು ಜನರಿಗೆ ಒಂದು ಉದ್ಯೋಗಾವಕಾಶ, ಪಾರ್ಟ್ ಟೈಮ್ ಆಪರ್ಚುನಿಟಿಯನ್ನ ನೀಡಿದೆ ಅಂತೇಳಿ ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ನೀವು ನೋಡ್ಬೋದು. ಸೊ ಈ ಒಂದು ಸ್ಲೈಡ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನೀವು ಕ್ಯಾಚ್ ಮಾಡಲೇಬೇಕು. ಆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಇಡೀ ಪ್ರಪಂಚದಲ್ಲೇ ಯಾವ ದೇಶಗಳಲ್ಲಿ ಅತಿ ಹೆಚ್ಚು ಬಿಸ್ನೆಸ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಆಗ್ತಾ ಇದೆ, ಅತಿ ಹೆಚ್ಚು ಟರ್ನ್ ಓವರ್ ಯಾವ ದೇಶಗಳಲ್ಲಿ ಆಗ್ತಾ ಇದೆ, ಅಥವಾ ಯಾವ ದೇಶಗಳಲ್ಲಿ ಅತಿ ಹೆಚ್ಚು ಇಂಡಸ್ಟ್ರಿಯನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಅಥವಾ ಯಾವ ದೇಶದಲ್ಲಿ ಅತಿ ಹೆಚ್ಚು ಜನ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಈ ಎಲ್ಲ ಆಸ್ಪೆಕ್ಟ್ ನಲ್ಲೂ ಕೂಡ ನಿಮಗೆ ಆನ್ಸರ್ ಸಿಗುವಂತ ಸ್ಲೈಡ್ ಇದು. ಅದರಲ್ಲಿ ಮೊದಲನೇ ದೇಶ ನೀವು ನೋಡೋದಾದ್ರೆ USA, ಅಮೆರಿಕ. ಎರಡನೇದು ಚೀನಾ, ಮೂರನೇದು ಜಪಾನ್, ನಾಲ್ಕನೇದು ಕೊರಿಯಾ, ಐದನೇದು ಬ್ರೆಜಿಲ್, ಆರನೇದು ಜರ್ಮನಿ, ಏಳನೇದು ಮೆಕ್ಸಿಕೋ, ಎಂಟನೇದು ಫ್ರಾನ್ಸ್, ಒಂಬತ್ತನೇದು ಮಲೇಷಿಯಾ, ಹತ್ತನೇದು UK. ಸೊ ಇದು ಟಾಪ್ 10 ಮಾರ್ಕೆಟ್ಸ್ ಡೈರೆಕ್ಟ್ ಸೆಲ್ಲಿಂಗಿಗೆ. ಈ 10 ದೇಶಗಳಲ್ಲೇ ಅತಿ ಹೆಚ್ಚು ಬಿಸ್ನೆಸ್ ಆಗ್ತಾ ಇರುವಂತದ್ದು. ಸೊ ಹಾಗೆ ನೋಡಿದ್ರೆ ನಮ್ಮ ಇಂಡಿಯಾ ಎಲ್ಲಿದೆ ಅಂತ ಹೇಳಿ ನೀವು ಗಮನಿಸಿದ್ರೆ ಇನ್ನೂ ಕೂಡ ನಾವು ಟಾಪ್ 10 ಬಂದಿಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗೆ. ಸೊ ಈ ಒಂದು ವಿಚಾರ ನಮಗೆ ಪಾಸಿಟಿವ್ ನೆಗೆಟಿವ್ ಆನ್ಸರ್ ಮಾಡಿ ಸ್ನೇಹಿತರೆ. ಸೊ ಇನ್ನು ಕೂಡ ನಮ್ಮ ದೇಶದಲ್ಲಿ ಎಂಟರ್ ಆಗಿಲ್ಲ ಟಾಪ್ 10ಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗೆ. ಇದು ಪಾಸಿಟಿವ್ ನೆಗೆಟಿವ್? ಆನ್ಸರ್ ಮಾಡಿ.
ತುಂಬಾ ಜನ ನೆಗೆಟಿವ್ ಅಂತ ಆನ್ಸರ್ ಮಾಡ್ತಾ ಇದ್ದೀರಾ, ಕೆಲವರೇ ಪಾಸಿಟಿವ್ ಅಂತ ಆನ್ಸರ್ ಮಾಡ್ತಾ ಇದ್ದಾರೆ. ಸೊ ಯಾವ್ದು ರೈಟ್ ಆನ್ಸರ್, ಪಾಸಿಟಿವ್ ನೆಗೆಟಿವ್? The right answer is positive. The right answer is positive. ಹೇಗೆ ಅಂತ ನೀವು ಕೇಳುವುದಾದ್ರೆ, ಲೆಸ್ ಇಮ್ಯಾಜಿನ್, ಈಗ ಆಲ್ರೆಡಿ ಇಂಡಸ್ಟ್ರಿ ತುಂಬಾ ಜನರಿಗೆ ರೀಚ್ ಆಗಿದೆ. ಹೇಗೆ ಅಮೆರಿಕ, ಚೀನಾ, ಜಪಾನ್ ತರ ನಮ್ಮ ದೇಶದಲ್ಲೂ ಕೂಡ ತುಂಬಾ ಜನರಿಗೆ ಈ ಒಂದು ಇಂಡಸ್ಟ್ರಿ ರೀಚ್ ಆಗಿದೆ. ಅಂಡ್ ತುಂಬಾ ಜನ ಇಂಡಸ್ಟ್ರಿನ ಪಾಸಿಟಿವ್ ತಗೊಂಡು ತುಂಬಾ ಜನ ವರ್ಕ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಸಕ್ಸಸ್ಫುಲ್ ಆಗಿರೋರು ಇದ್ದಾರೆ. ಯಾರನ್ನ ಕೇಳಿದ್ರು ಇಂಡಸ್ಟ್ರಿ ಬಗ್ಗೆ ಪಾಸಿಟಿವ್ನೇ ಮಾತಾಡ್ತಾ ಇದ್ದಾರೆ, ಯಾರು ಕೂಡ ನೆಗೆಟಿವ್ನೇ ಹೇಳ್ತಾ ಇಲ್ಲ. ಒಂದು ಹ್ಯೂಜ್ ಕಾಂಪಿಟೇಷನ್ ಬಿಲ್ಡ್ ಆಗ್ಬಿಟ್ಟಿದೆ ಕಂಪನಿಗಳ ಮಧ್ಯೆ. ಸಖತ್ತಾಗಿ ಬಿಸ್ನೆಸ್ ಗ್ರೋ ಆಗ್ತಾ ಇದೆ. ನಾವು ಕೂಡ ಟಾಪ್ 10 ಮಾರ್ಕೆಟ್ಸ್ ನಲ್ಲಿ ನಮ್ಮ ದೇಶವು ಕೂಡ ಇದೆ ಅನ್ನೋ ಒಂದು ಸಿಚುಯೇಷನ್ ನೀವು ಒಂದ್ಸಲ ಊಹಿಸ್ಕೊಳ್ಳಿ. ಇಂಥ ಸಂದರ್ಭದಲ್ಲಿ ನಿಮ್ಗಳಿಗೆ ಎಷ್ಟು ಪ್ಲಸ್ ಆಗ್ತಾ ಇತ್ತು? ಈ ಒಂದು ವಿಚಾರವನ್ನ ನಾವು ಆಳವಾಗಿ ಯೋಚನೆ ಮಾಡಿದ್ರೆ, ಎಲ್ಲರೂ ಮಲ್ಕೊಂಡಿರೋ ಸಮಯದಲ್ಲಿ ನಾವು ಸೀರಿಯಸ್ ಆಗಿ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದೀವಿ. ಈ ಇಂಡಸ್ಟ್ರಿಯಲ್ಲಿ ಭವಿಷ್ಯವನ್ನ ಕಟ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಇದನ್ನೇ ಕೆರಿಯರ್ ಆಗಿ ರೂಪಿಸ್ಕೊಳ್ಬೇಕು ಅನ್ನೋ ಒಂದು ವಿಚಾರವನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡಿದೀವಿ. ಸೊ ಇಮ್ಯಾಜಿನ್ ಮಾಡಿ, ಇನ್ನೂ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನ ಇಂಡಸ್ಟ್ರಿ ಬಗ್ಗೆ ನೆಗೆಟಿವ್ ಇರುವಂತ ಸಂದರ್ಭದಲ್ಲಿ, ಇನ್ನು ಇಂಡಸ್ಟ್ರಿ ನಿಧಾನಗತಿಯಲ್ಲಿ ಬೆಳೀತಿರುವಂತ ಸಂದರ್ಭದಲ್ಲಿ ನಾವು ಸೀರಿಯಸ್ ಆಗಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನಾವಿದ್ರೆ, ಫ್ಯೂಚರ್ ನಲ್ಲಿ ಗ್ರೋ ಆಗುವಂತ ಸಂದರ್ಭದಲ್ಲಿ ಇಂಡಸ್ಟ್ರಿ ವಿಚಾರದಲ್ಲಿ ತುಂಬಾ ಜನ ಪಾಸಿಟಿವ್ ಆಗುವಂತ ವಿಚಾರದಲ್ಲಿ, ಸೀರಿಯಸ್ ಆಗಿ ತಗೊಳ್ಳುವಂತ ವಿಚಾರದಲ್ಲಿ ನಾವು ಕೂಡ ಟಾಪ್ 10 ಮಾರ್ಕೆಟ್ಸ್ ನಲ್ಲಿ ಎಂಟರ್ ಆಗುವಂತ ಸಂದರ್ಭದಲ್ಲಿ ನಮ್ಗಳಿಗೆ ಯಾವ ತರದ ಒಂದು ಫ್ಯೂಚರ್ ಕ್ರಿಯೇಟ್ ಆಗ್ಬೋದು ಅಂತ ಹೇಳಿ ಒಮ್ಮೆ ಇಮ್ಯಾಜಿನ್ ಮಾಡಿ. ಇವತ್ ನಾವೇನಾದ್ರೂ ಸೀರಿಯಸ್ ಆಗಿ ತಗೊಂಡ್ರೆ ಈ ಒಂದು ಇಂಡಸ್ಟ್ರಿಯನ್ನ, ಎಸ್ ಆರ್ ನೋ? ಆಮ್ ಐ ರೈಟ್? ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಯಾರೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ, ಅಂಡ್ ಮುಂದೆ ಈ ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗುತ್ತೆ, ಅಲ್ಲಿಯೂ ಕೂಡ ಯಾರೆಲ್ಲ ಕೇಳಿಸ್ಕೊಳ್ತೀರಾ ಅವ್ರೆಲ್ರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಆ ಇಂಪಾರ್ಟೆಂಟ್ ಮೆಸೇಜ್ ಏನಂತಂದ್ರೆ, ದಿಸ್ ಇಸ್ ದ ರೈಟ್ ಟೈಮ್ ಇಂಡಸ್ಟ್ರಿನ ಸೀರಿಯಸ್ ಆಗಿ ತಗೊಳ್ಳಿಕ್ಕೆ ಸ್ನೇಹಿತರೆ. ಇವತ್ತು ನೀವು ತಗೊಂಡಿಲ್ಲ ಅಂತಂದ್ರೆ ಒಬ್ಬರಲ್ಲ ಇನ್ನೊಬ್ರು ಇಂಡಸ್ಟ್ರಿ ಸೀರಿಯಸ್ ಆಗಿ ತಗೊಳ್ತಾರೆ. ಇದ್ರಲ್ಲಿ ಒಂದು ಒಳ್ಳೆ ಭವಿಷ್ಯ ಕಟ್ಕೊಳ್ತಾರೆ. ನಾಳೆ ದಿನ ಅಯ್ಯೋ ಆ ದಿನ ನಾನು ಸೀರಿಯಸ್ ಆಗಿ ತಗೊಳ್ಬೇಕಿತ್ತು ಅಂತೇಳಿ ಪಶ್ಚಾತ್ತಾಪ ಪಟ್ಟೆ ಪಡ್ತಾರೆ. ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ ಈ ಸಂದರ್ಭದಲ್ಲಿ, ಅವಕಾಶ ಸಿಕ್ಕಿದ್ರು ಕೂಡ ಅಂತೇಳಿ. ಅಂತ ದಿನಗಳು ನಿಮ್ ಲೈಫ್ ನಲ್ಲಿ ಬರೋದ್ ಬೇಡ. ಯಾಕೆ ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕು ಇವತ್ತೇ ಅನ್ನೋದಕ್ಕೆ ಒಂದು ಮೇಜರ್ ಪಾಯಿಂಟ್ ಅನ್ನ ನಾನು ಇವತ್ತು ನಿಮ್ ಮೈಂಡ್ ನಲ್ಲಿ ಹಾಕಿದ್ದೀನಿ. ಎಸ್ ಆರ್ ನೋ? ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಅರ್ಥ ಆಗೋ ತರ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅವಾಗ ನೀವೆಲ್ಲರೂ ಕೂಡ ಹೇಳ್ತೀರಾ, ಹೌದು ಸರ್, ಇನ್ನೂ ಬಿಸ್ನೆಸ್ ಬೂಮ್ ಆಗದೆ ಇರುವಂತ ಸಂದರ್ಭದಲ್ಲಿ, ಇನ್ನೂ ಜನ ಇಂಡಸ್ಟ್ರಿ ಬಗ್ಗೆ ಸೀರಿಯಸ್ ಆಗಿಲ್ದೇ ಇರುವಂತ ಸಂದರ್ಭದಲ್ಲಿ ನಾವುಗಳು ಸೀರಿಯಸ್ ಆಗಿ ವರ್ಕ್ ಮಾಡುವಂತದ್ದು ಎಷ್ಟು ಇಂಪಾರ್ಟೆಂಟ್ ನಮ್ಗಳಿಗೆ, ಎಷ್ಟು ಬೆನಿಫಿಟ್ಗಳು ನಮಗ್ ತಂದ್ಕೊಡುತ್ತೆ ಇಂಡಸ್ಟ್ರಿ ಈ ಸಂದರ್ಭದಲ್ಲಿ. ಇನ್ನು ಸ್ಲೀಪಿಂಗ್ ಜಾಯಿಂಟ್ ಅಂತ ಹೇಳ್ತೀವಿ. ನಿಧಾನಗತಿಯಲ್ಲಿ ಇಂಡಸ್ಟ್ರಿ ಗ್ರೋ ಆಗ್ತಾ ಇದೆ. ಫ್ಯೂಚರ್ ಅಲ್ಲಿ ದೊಡ್ಡ ಹೆಮ್ಮರವಾಗಿ ಬೆಳೆಯುವಂತ ದಿನಗಳು ಜಾಸ್ತಿ ದೂರ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಸೀರಿಯಸ್ ಆಗಿ ಯಾಕೆ ತಗೊಳ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಒಂದು ಇಂಪಾರ್ಟೆಂಟ್ ಕ್ಲಾರಿಟಿ ಕೊಡ್ತೀನಿ. ಒಂದು ಎಕ್ಸಾಂಪಲ್ ಮುಖಾಂತರ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ತಿದ್ದೀರಲ್ಲ ಎಲ್ರು? ಒಂದ್ಸಲ ಅನ್ಮ್ಯೂಟ್ ಮಾಡ್ತೀನಿ ನೋಡೋಣ, ಎಲ್ರು ಕೇಳಿಸ್ಕೊಳ್ತಾ ಇದ್ದೀರಾ? ಥ್ಯಾಂಕ್ ಯು ಲೀಡರ್ಸ್ ರಿಪ್ಲೈ ಮಾಡಿದ್ದಕ್ಕೆ. ಇವತ್ ನಾವು ಸೀರಿಯಸ್ ಆಗಿ ತಗೊಂಡಿದೀವಿ ಅಂತ ಅನ್ಕೊಳ್ಳಿ. ಅದಕ್ಕೊಂದು ರಿಲೆವೆಂಟ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಇಡೀ ನಿಮ್ ಜಿಲ್ಲೆಯಲ್ಲೇನೆ ಒಂದು ಒಳ್ಳೆ ಹೋಟೆಲೇ ಇಲ್ಲ ಅಂತ ಅನ್ಕೊಳ್ಳಿ. ಒಂದು ಒಳ್ಳೆ ಹೋಟೆಲೇ ಇಲ್ಲ. ಸೊ ಅಂತ ಒಂದು ಒಳ್ಳೆ ಹೋಟೆಲ್ನ ನೀವು ಶುರು ಮಾಡಿದ್ರೆ ನಿಮ್ಗೆ ಪ್ಲಸ್ ಪಾಯಿಂಟಾ ಮೈನಸ್ ಪಾಯಿಂಟಾ? ಪ್ಲಸ್ ಪಾಯಿಂಟಾ ಮೈನಸ್ ಪಾಯಿಂಟಾ? 100% ಪ್ಲಸ್ ಪಾಯಿಂಟ್ ಅಲ್ವಾ? ಯಾಕೆ ಹೇಳಿ? ಇಡೀ ನಿಮ್ ಜಿಲ್ಲೆಯಲ್ಲೇ ಒಂದು ಒಳ್ಳೆ ಹೋಟೆಲ್ ಇರಲ್ಲ. ಅಂತ ಸಂದರ್ಭದಲ್ಲಿ ನೀವು ಹೋಟೆಲ್ ಸ್ಟಾರ್ಟ್ ಮಾಡಿರ್ತೀರಾ. ಇಡೀ ಜಿಲ್ಲೆಯಲ್ಲಿ ಯಾರೇನೆ ಒಂದು ಒಳ್ಳೆ ಹೋಟೆಲ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಅವ್ರು ನಿಮ್ಮ ಹತ್ರನೇ ಬರ್ತಾರೆ, ನಿಮ್ಗೆ ಬಿಸ್ನೆಸ್ ಕೊಡ್ತಾರೆ. ಆಮ್ ಐ ರೈಟ್?
ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇಡೀ ಜಿಲ್ಲೆಯಲ್ಲೇ ನಿಮ್ದು ಒಂದೇ ಪೆಟ್ರೋಲ್ ಬಂಕ್ ಅಂತ ಅನ್ಕೊಳ್ಳಿ. ಇಡೀ ಜಿಲ್ಲೆಯಲ್ಲಿ ಇರೋರೆಲ್ಲರೂ ಕೂಡ ನಿಮ್ಮ ಹತ್ರನೇ ಬಂದು ಪೆಟ್ರೋಲ್ ಅಥವಾ ಡೀಸೆಲ್ ಹಾಕ್ಸ್ಕೊಳ್ಬೇಕು. ಇದು ಪ್ಲಸ್ ಪಾಯಿಂಟಾ ಮೈನಸ್ ಪಾಯಿಂಟಾ? ಸೊ ಇದೇ ಎಕ್ಸಾಂಪಲ್ ನ ಇನ್ನೊಂದು ವೇಯಲ್ಲಿ ಹೇಳ್ತೀನಿ. ನಿಮ್ಮ ಜಿಲ್ಲೆಯಲ್ಲಿ ಆಲ್ರೆಡಿ 100ಕ್ಕಿಂತ ಹೆಚ್ಚು ಪೆಟ್ರೋಲ್ ಬಂಕ್ ಇದಾವೆ. ಇಂಥ ಸಂದರ್ಭದಲ್ಲಿ ನೀವು ಕೂಡ ಒಂದು ಪೆಟ್ರೋಲ್ ಬಂಕ್ ನ ಓಪನ್ ಮಾಡುವಂತದ್ದು ನಿಮಗೆ ಬಿಸ್ನೆಸ್ ಕೊಡುವಂತ ವಿಚಾರದಲ್ಲಿ ಮೊದಲನೇ ಎಕ್ಸಾಂಪಲ್ ಕಂಪೇರ್ ಮಾಡಿದ್ರೆ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ? ಫಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟಿದ್ದೆ. ನಿಮ್ದೊಂದೇ ಅಂಗಡಿ ಇತ್ತು, ನಿಮ್ದೊಂದೇ ಪೆಟ್ರೋಲ್ ಬಂಕ್ ಇತ್ತು, ಆ ಸಂದರ್ಭದಲ್ಲಿ ಜಾಸ್ತಿ ಬಿಸ್ನೆಸ್ ಆಗತ್ತಾ? ಆಲ್ರೆಡಿ 100ಕ್ಕಿಂತ ಹೆಚ್ಚು ಪೆಟ್ರೋಲ್ ಕಂಪ್ನಿಗಳಿದಾವೆ, ಪೆಟ್ರೋಲ್ ಪಂಪ್ ಇದಾವೆ. ಆ ಸಂದರ್ಭದಲ್ಲಿ ನೀವು ಒಂದು ಪೆಟ್ರೋಲ್ ಪಂಪ್ ನ ಹಾಕೋದ್ರಿಂದ ನಿಮಗೆ ಬಿಸ್ನೆಸ್ ಜಾಸ್ತಿ ಆಗತ್ತಾ ಕಡಿಮೆ ಆಗತ್ತಾ? ಮೊದಲನೇ ಎಕ್ಸಾಂಪಲ್ ಕಂಪೇರ್ ಮಾಡಿದ್ರೆ ಯಾಕೆ ಕಡಿಮೆ ಆಗತ್ತೆ ಅಂತಂದ್ರೆ ನಿಮ್ಮ ಆನ್ಸರ್ ಕಡಿಮೆ ಅಂತಾನೆ ಇದೆ ಎಲ್ಲರದು. ಯಾಕೆ ಕಡಿಮೆ ಆಗತ್ತೆ ಅಂತಂದ್ರೆ ಕಾಂಪಿಟೇಷನ್ ಇರುತ್ತೆ. ಜನರು ನಿಮ್ದೊಂದೇ ಪೆಟ್ರೋಲ್ ಪಂಪಿಗೆ ಹೋಗ್ಲಿಕ್ಕೆ ಯಾಕೆ ಡಿಸಿಷನ್ ತಗೊಳ್ಳಲ್ಲ ಅಂತಂದ್ರೆ, ನೀವಿಲ್ಲ ಅಂದ್ರೆ ಇನ್ನೂ 100 ಅಂಗಡಿಗಳಿದಾವೆ. ನಿಮ್ಮ ಹತ್ರ ಅಲ್ಲ ಅಂದ್ರೆ ಇನ್ನೊಂದ್ ಕಡೆ ಪೆಟ್ರೋಲ್ ಡೀಸೆಲ್ ಸಿಗುತ್ತೆ. ಈಗ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನಾನು ಏನ್ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ. ಈ ಸಂದರ್ಭದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ಇಂಡಿಯಾದಲ್ಲಿ ಎಸ್ಪೆಷಲಿ ನಾವ್ ಯಾಕೆ ಸೀರಿಯಸ್ ಆಗಿ ತಗೊಳ್ಬೇಕು, ಒಂದು ಕೆರಿಯರ್ ಆಗಿ ನಾವು ಇಂಡಸ್ಟ್ರಿನ ಯಾಕೆ ತಗೊಳ್ಬೇಕು ಅಂತೇಳಿ. ಫ್ಯೂಚರ್ ಡೇಸ್ ಅಲ್ಲಿ ವಿಪರೀತ ಕಾಂಪಿಟೇಷನ್ ಕ್ರಿಯೇಟ್ ಆಗತ್ತೆ. 100 ಕಂಪನಿಗಳಲ್ಲಿ 100 ರೀತಿಯ ಟಾಪ್ ಲೀಡರ್ಸ್ ಗಳು ಜನರಿಗೆ ರೀಚ್ ಆಗ್ತಾರೆ. ಆ 100 ಲೀಡರ್ಸ್ ಗಳನ್ನ ನೀವು ಬೀಟ್ ಮಾಡಿ ಅವರೆಲ್ಲರಿಗಿಂತ ಒಂದು ಅದ್ಭುತವಾದಂತ ವ್ಯಕ್ತಿತ್ವ ನಿಮ್ದಾಗಿದ್ರೆ ಮಾತ್ರ ನಿಮ್ಮ ಟೀಮ್ ಗ್ರೋ ಆಗುತ್ತೆ, ನಿಮ್ಮ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ ಹೊರತು ಹ್ಯೂಜ್ ಕಾಂಪಿಟೇಷನ್ ನೀವು ನೋಡ್ಬೇಕಾಗತ್ತೆ ಫ್ಯೂಚರ್ ಡೇಸ್ ಅಲ್ಲಿ. ಇವತ್ತು ಕಾಂಪಿಟೇಷನ್ ಇಲ್ದಿರುವಂತ ಜಾಗದಲ್ಲಿ, ಸಿಚುಯೇಷನ್ ನಲ್ಲಿ, ದಿನಗಳಲ್ಲಿ ಹಾರ್ಡ್ ವರ್ಕ್ ಮಾಡಿ ಒಂದು ಒಳ್ಳೆ ಪೊಸಿಷನ್ ರೀಚ್ ಆಗೋದು ಒಳ್ಳೇದು. ಕಾಂಪಿಟೇಷನ್ ಇರುವಂತ ಸಂದರ್ಭದಲ್ಲಿ ಕಾಂಪಿಟೇಷನ್ ಎದುರಿಸಿ ಗೆಲ್ಲೋದು ಒಳ್ಳೇದು ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ಸೊ ಒಂದು ಬೆಸ್ಟ್ ಪಾಯಿಂಟ್ ಅನ್ನ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಈ ಒಂದು ವಿಚಾರವಾಗಿ ಯಾವ ದಿನಗಳಲ್ಲಿ ನಾವು ಈ ಇಂಡಸ್ಟ್ರಿನ ಸೀರಿಯಸ್ ಆಗಿ ತಗೊಂಡ್ರೆ ನಮ್ಗೊಂದು ಒಳ್ಳೆ ಭವಿಷ್ಯ ಸಿಗುತ್ತೆ ಅನ್ನೋ ಒಂದು ವಿಚಾರವಾಗಿ ನಿಮ್ಗಳಿಗೆ ಆಲ್ರೆಡಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ಕೂಡ ಕೊಟ್ಟಿದ್ದೀನಿ. ಯಾವ್ದೋ ಒಂದು ಹೊಸ ಬಿಸ್ನೆಸ್ ಫಸ್ಟ್ ನೀವೇ ಶುರು ಮಾಡಿದೀರಾ, ನಾಳೆ ಫ್ಯೂಚರ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬೂಮ್ ಆಗುತ್ತೆ ಅಂತ ಒಂದು ಬಿಸ್ನೆಸ್ ನ ನೀವೇ ಫಸ್ಟ್ ಶುರು ಮಾಡಿದೀರಾ ಅಂದ್ರೆ ಹೈಯೆಸ್ಟ್ ಬಿಸ್ನೆಸ್ ನಿಮಗೆ ಆಗೋದು, ಸಖತ್ ಅರ್ನಿಂಗ್ ನೀವೇ ಮಾಡುವಂತದ್ದು. ನಾಳೆ ಅದು ಬೂಮ್ ಆದ್ಮೇಲೆ ಅದೇ ಬಿಸ್ನೆಸ್ 100 ಜನ ಮಾಡ್ತಾರೆ ಕಾಪಿ ಪೇಸ್ಟ್ ನ. ಅಂತ ಸಂದರ್ಭದಲ್ಲಿ ನಿಮ್ ಬಿಸ್ನೆಸ್ ಆಟೋಮೆಟಿಕಲಿ ಕಡಿಮೆ ಆಗೇ ಆಗತ್ತೆ. ಅಂತ ದಿನಗಳಲ್ಲಿ ನೀವು ಸೀರಿಯಸ್ ಆಗಿ ವರ್ಕ್ ಮಾಡುವಂತದ್ದು ಬೇಡ. ಇವಾಗ್ಲೇನೆ ನೀವು ಸೀರಿಯಸ್ ಆಗಿ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿ ಅನ್ನೋ ಒಂದು ಪಾಯಿಂಟ್ ಅನ್ನು ನಾನು ನಿಮಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂಡ್ ಫಿಕ್ಕಿ ಮತ್ತೆ ಇನ್ನೊಂದು KPMG ಅಂತೇಳಿ ಇವೆರಡು ಸಂಸ್ಥೆ ರೀಸೆಂಟ್ ಆಗಿ ಒಂದು ವರದಿಯನ್ನ ಮಾಡತ್ತೆ 4-5 ವರ್ಷದ ಹಿಂದೆ. 2025 ಒಳಗಡೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇಂಡಿಯಾದಲ್ಲಿ 64,500 ಕೋಟಿಗಿಂತ ಹೆಚ್ಚು ವಹಿವಾಟನ್ನ ಮಾಡತ್ತೆ. 1,80,00,000ಕ್ಕಿಂತ ಹೆಚ್ಚು ಭಾರತೀಯರಿಗೆ ಒಂದು ಉದ್ಯೋಗ ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳಿ ಒಂದು ಪ್ರಿಡಿಕ್ಷನ್ ಮಾಡಿದ್ರು. ಆಲ್ರೆಡಿ ಅದು ನಿಜ ಆಗ್ತಾ ಇದೆ. ಯಾಕಂದ್ರೆ ಇದು ಬೂಮಿಂಗ್ ಸ್ಟೇಜ್. ಇದು ಈಗ ಒಂದು ಪಾಸಿಟಿವ್ ಫೇಸ್ ಅಲ್ಲಿ ಇಂಡಸ್ಟ್ರಿ ಎಂಟರ್ ಆಗಿದೆ. ಜನಗಳು ಕೇಳಿಸ್ಕೊಳ್ಳಿಕ್ ಸ್ಟಾರ್ಟ್ ಮಾಡಿದ್ದಾರೆ, ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾರ್ನು ಅಂಡ್ ಅದ್ರಲ್ಲೂ ಕೂಡ ಈ 1,80,00,000 ಇಂಡಿಯನ್ಸ್ ಅಲ್ಲಿ 60% ಮಹಿಳೆಯರೇ ಇದ್ದಾರೆ ಅನ್ನೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಎಸ್ಪೆಷಲಿ ಲೇಡೀಸ್ಗೆ. ಯಾರಾದ್ರೂ ಗೆಸ್ ಮಾಡ್ಬೋದಾ ಯಾಕೆ ಈ ಇಂಡಸ್ಟ್ರಿ ತುಂಬಾನೇ ಸೂಟಬಲ್ ಆಗುತ್ತೆ ಲೇಡೀಸ್ಗೆ ಅಂತೇಳಿ? ಎಸ್ಪೆಷಲಿ ಲೇಡೀಸ್ಗಳಿಗೆ ನೀವು ಹೋಗಿ ನಿಮ್ಮ ಸಂಸ್ಥೆಯ ಬಗ್ಗೆ ಪ್ರೆಸೆಂಟೇಶನ್ ಕೊಡುವಂತ ಸಂದರ್ಭದಲ್ಲಿ ನೀವು ಈ ಒಂದು ಪಾಯಿಂಟ್ ಅನ್ನು ಕೂಡ ಹೈಲೈಟ್ ಮಾಡಬಹುದು. ಆ ಒಂದು ಪಾಯಿಂಟ್ ಅನ್ನು ನಾನು ಇವತ್ತು ನಿಮ್ಗೆ ಹೇಳ್ಕೊಳ್ಳಿಕ್ಕೆ ಹೋಗ್ತಿರುವಂತದ್ದು. ನೋಡೋಣ ಯಾರು ಟ್ರೈ ಮಾಡ್ತೀರಾ ಅಂತೇಳಿ. ಈ ಇಂಡಸ್ಟ್ರಿ ಅತಿ ಹೆಚ್ಚು ಸೂಟಬಲ್ ಹೆಣ್ಮಕ್ಳಿಗೆ,
ಸಕ್ಸಸ್ ಆಗೋ ಸಾಧ್ಯತೆಗಳೇ ಜಾಸ್ತಿ ಇರುವಂತದ್ದು ಹೆಣ್ಮಕ್ಳಿಗೆನೆ. ಯಾರು ಗೆಸ್ ಮಾಡ್ತೀರಾ? ಹ್ಯಾಂಡ್ ರೈಸ್ ಮಾಡ್ಬೋದು ಅವರು ಮಾತನಾಡ್ಲಿಕ್ಕೆ ಇಷ್ಟಪಟ್ರೆ, ಆನ್ಸರ್ ಮಾಡ್ಲಿಕ್ಕೆ ಇಷ್ಟಪಟ್ರೆ, ಅಥವಾ ಚಾಟ್ ಬಾಕ್ಸ್ ನಲ್ಲಿ ನೇಮ್ ಮೆನ್ಷನ್ ಮಾಡಿದ್ರು ಕೂಡ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಉಮಾ ಮೇಡಮ್ ನೇಮ್ ಮೆನ್ಷನ್ ಮಾಡಿದ್ದಾರೆ, ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಎಸ್ ಸರ್, ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಹೆಣ್ಮಕ್ಳಿಗೆ ಯಾಕೆ ಇದು ಸೂಟೇಬಲ್ ಆಗತ್ತಪ್ಪ ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಬಿಸ್ನೆಸ್ ಆಯ್ತು ಸರ್. ಯಾಕಂದ್ರೆ ನಾವು ಒಂದು ಸೀರೆ ತಂದ್ರು, ಒಂದು ಒಡವೆ ತಂದ್ರು ಕೂಡ ನಾವು 4 ಜನಕ್ಕೆ ಹೇಳಕ್ ಇಷ್ಟಪಡ್ತೀವಿ, ನಾನು ಇಂಥದ್ ತಗೊಂಬಂದೆ, ಅಂತದ್ ತಗೊಂಬಂದೆ ಅಂತ. ಇನ್ನೊಬ್ರು ತಗೊಂಬಂದ್ರು ಕೂಡ ಅವ್ರನ್ನ ಎಲ್ಲಿ ತಗೊಂಬಂದ್ರಿ, ಎಷ್ಟಕ್ ತಗೊಂಬಂದ್ರಿ, ಹೇಗ್ ತಗೊಂಬಂದ್ರಿ ಅಂತ ನಾವು ಕೇಳಕ್ಕೆನೆ ಜಾಸ್ತಿ ಹೋಗ್ತೀವಿ. ಅವ್ರು ತಗೊಂಬಂದ್ರು ಅಷ್ಟೇ, ನಾವು ತಗೊಂಬಂದ್ರು ಅಷ್ಟೇ, ನಾವು ತೋರ್ಸಕ್ಕೆ 4 ಜನಕ್ಕೆ ತೋರ್ಸಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ನಮ್ದು ಯಾವ್ದೇ ಒಂದು ಬಿಸ್ನೆಸ್ ಮಾಡಿದ್ರು ಕೂಡ ನಾವು ಅದನ್ನ ಹೇಳಕ್ ಇಷ್ಟಪಡ್ತೀವಿ. ಗಂಡ್ ಮಕ್ಳಾದವ್ರು ಏನ್ ಮಾಡ್ತಾರಂದ್ರೆ ಸ್ವಲ್ಪ ಹಿಂಜರಿಕೆ ಇರ್ಬೋದು, ನಾನು ಹೇಳಿದ್ರೆ ಏನಾಗುತ್ತೋ ಏನೋ, ಏನ್ ಮಾಡ್ತಾರೋ ಏನೋ, ಈ ತರ ಒಂದ್ ಅವ್ರಿಗೆ ಡಿಗ್ನಿಟಿ ಏನೋ ಒಂದು ಇದು ಆಗ್ಬೋದೇನೋ. ಹೆಣ್ಮಕ್ಳಿಗೆ ಹಾಗಲ್ಲ, ಒಂದು ಹೊಸ ವಸ್ತುನೇ ತಂದಿರ್ಲಿ, ಅದನ್ನ ನಾವು ಜನಕ್ಕೆ ತೋರಿಸ್ಬೇಕನ್ನೋ ಆಸೆಯಿಂದ ನಾವು ತೋರಿಸ್ತೀವಲ್ಲ ಸರ್, ಹಾಗಾಗಿ ಇದು ಹೆಣ್ಮಕ್ಳಿಗೆ ಸೂಟೇಬಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ವೆರಿ ಗುಡ್ ಉಮಾ ಮೇಡಮ್, ತುಂಬಾ ಅದ್ಭುತವಾಗಿ ಆನ್ಸರ್ ಮಾಡಿದ್ರಿ ಅಂಡ್ ರೈಟ್ ಆನ್ಸರ್ನು ಕೂಡ ಕೊಟ್ರಿ. ಸ್ನೇಹಿತರೆ, ಅತಿ ಹೆಚ್ಚು ಸೂಟಬಲ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾಕೆ ಹೆಣ್ಮಕ್ಳಿಗೆ ಅಂತ ಹೇಳ್ತೀವಿ ಅಂತಂದ್ರೆ, ಮೇಡಮ್ ಹೇಳಿದಾಗೆ ಇವತ್ತು ಯಾವುದೇ ಪ್ರಾಡಕ್ಟ್ಸ್ ಗಳನ್ನ ನೋಡಿ ಅದನ್ನ ಖರೀದಿ ಮಾಡಿದ ತಕ್ಷಣನೇ ಫ್ರೀ ಆಗಿ ಪಬ್ಲಿಸಿಟಿ ಮಾಡುವಂತದ್ದು ಹೆಣ್ಮಕ್ಳು. ಗಂಡ್ಮಕ್ಳು ಪಬ್ಲಿಸಿಟಿ ಮಾಡುವಂತದ್ದು ಸ್ವಲ್ಪ ಹೆಣ್ಮಕ್ಳಿಗೆ ಹೋಲಿಸಿದ್ರೆ ಸ್ವಲ್ಪ ಹಿಂದೆನೆ ಉಳಿದಿದ್ದಾರೆ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಒಂದ್ ಸ್ಯಾರಿನ ತಗೊಂಡ್ಬರ್ತಾರೆ ಮನೆಗೆ, ಅಕ್ಕ ಪಕ್ಕದ ಮನೆಯವರಿಗೆ ಫಸ್ಟ್ ಹೋಗಿ ತೋರಿಸ್ತಾರೆ ನಮ್ಮ ಸ್ಯಾರಿ ತಗೊಂಡ್ವಿ ಅಂತೇಳಿ. ಫ್ರೆಂಡ್ಸ್ ಗಳಿಗೆ ಒಂದು ವಿಡಿಯೋ ಕಾಲ್ ಮಾಡಿ ಹೇಳ್ತಾರೆ ನಾನು ಸ್ಯಾರಿ ತಗೊಂಡೆ ಅಂತೇಳಿ. ಸ್ಟೇಟಸ್ ಅಲ್ಲಿ ಇರ್ತಾರೆ, ನಾನು ಇವತ್ತು ಇಂಥ ಶಾಪಿಗೆ ಹೋಗಿ ಸ್ಯಾರಿ ತಗೊಂಡೆ ಅಂತೇಳಿ. ಶಾಪನ್ನು ಪ್ರಮೋಟ್ ಮಾಡ್ತಾರೆ, ಸ್ಯಾರಿನೂ ಪ್ರಮೋಟ್ ಮಾಡ್ತಾರೆ, ಅಂಡ್ ಆ ಸ್ಯಾರಿ ಶಾಪಿಗೆ ಯಾರು ಕರ್ಕೊಂಡೋದ್ರು ಅವ್ರದ್ದು ಸ್ಟೇಟಸ್ ಇಡ್ತಾರೆ, ಇವರೇ ನನಗೆ ಕರ್ಕೊಂಡೋಗಿ ಆ ಶಾಪ್ ನ ಪರಿಚಯ ಮಾಡಿಸಿದ್ದು ಅಂತೇಳಿ. ಸೊ ಗುಡ್ ಮಾರ್ನಿಂಗ್ ಇಂದ ಗುಡ್ ನೈಟ್ ಅಂದ್ರೆ ಬೆಳಗ್ಗೆ ಎದ್ದಾಗಿನ ರಾತ್ರಿ ಮಲಗೋವರೆಗೂ ಏನೆಲ್ಲ ಪ್ರಾಡಕ್ಟ್ಸ್ ಗಳು ಬರುತ್ತೆ ಪ್ರತಿಯೊಂದು ಕೂಡ ಫ್ರೀ ಆಗಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ ಇರ್ತಾರೆ. ಆಮ್ ಐ ರೈಟ್? ಲೇಡೀಸ್ ಗಳು ಅಕ್ಸೆಪ್ಟ್ ಮಾಡ್ಬೋದೇ ಒಂದು ಪಾಯಿಂಟ್ ನ? ಯಾವ್ದೊಂದು ಜ್ಯುವೆಲರಿ ಶಾಪಿಗೆ ಹೋಗಿ ಒಂದು ಒಳ್ಳೆ ಜ್ಯುವೆಲರಿ ತಗೊಬಂದ್ರೆ, ನಾನು ಇಂಥ ಒಂದು ಜ್ಯುವೆಲರಿ ತಗೊಂಡಿದ್ದೀನಿ ಅಂತ ಹೇಳಿ ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಕ್ಯಾಚ್ ಮಾಡ್ಬೇಕಿರೋದು ಏನು ಅಂತಂದ್ರೆ, ಏನೂ ಲಾಭ ಇಲ್ಲದೆ, ಏನೂ ಪ್ರಾಫಿಟ್ ಇಲ್ಲದೆ ಲೇಡೀಸ್ಗಳು ಫ್ರೀ ಆಗಿ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಎಷ್ಟೋ ಪ್ರಾಡಕ್ಟ್ಸ್ ನ. ಅಂಥದ್ರಲ್ಲಿ ಪಬ್ಲಿಸಿಟಿ ಮಾಡೋದ್ರಿಂದ, ರೆಕಮೆಂಡ್ ಮಾಡೋದ್ರಿಂದ ನಮಗೆ ಅರ್ನಿಂಗ್ ಸಿಗುತ್ತೆ ಅಂತಂದ್ರೆ ಇನ್ಯಾವ ದೊಡ್ಡ ಮಟ್ಟದಲ್ಲಿ ರೆಕಮೆಂಡ್ ಮಾಡ್ಬೋದು? ಎಸ್ ಆರ್ ನೋ? ಕರೆಕ್ಟಾ? ಏನನ್ನೂ ರಿಟರ್ನ್ ನ ಎಕ್ಸ್ಪೆಕ್ಟ್ ಮಾಡದೇನೆ ಫ್ರೀಯಾಗಿ ಪಬ್ಲಿಸಿಟಿ ಮಾಡುವಂತಹ ಒಂದು ನೇಚರ್ ಲೇಡೀಸಿಗೆ ಇರುವಾಗ, ಇನ್ನ ನಮಗೆ ಒಂದು ರಿಟರ್ನ್ ಸಿಗುತ್ತೆ, ಇದರಲ್ಲಿ ಒಂದು ಅರ್ನಿಂಗ್ ಸಿಗುತ್ತೆ, ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ, ಒಂದು ಒಳ್ಳೆ ಇನ್ಕಮ್ ನ ಮಾಡ್ಬೋದು ಅನ್ನೋ ಒಂದು ಅವಕಾಶ ಸಿಕ್ಕಿದ್ರೆ ಇನ್ಯಾವ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೆಕಮೆಂಡ್ ಮಾಡ್ಬೋದು ಲೇಡೀಸ್. ಸೊ ಹಂಗಾಗೇನೆ 60% ಈ ಇಂಡಸ್ಟ್ರಿಯಲ್ಲಿ ಅವರೇನೆ ಅಚೀವರ್ಸ್ ಆಗಿರ್ತಾರೆ ಅನ್ನೋ ಒಂದು ಪಾಯಿಂಟ್ ಅನ್ನ ಇಲ್ಲಿ ಹೇಳಿರುವಂತದ್ದು ನೀವು ನೋಡ್ಬೋದು. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಗೆ ನಾವು ಎಂಟರ್ ಆಗ್ತಾ ಇದೀವಿ ಮತ್ತೆ. ಸೊ ಹಾಗಾದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನಮಗೆ ಏನೆಲ್ಲ ಬೆನಿಫಿಟ್ಸ್ ಗಳನ್ನ ತಂದ್ಕೊಡುತ್ತೆ, ಯಾಕೆ ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕು? ಎಸ್ಪೆಷಲಿ ಈ ಇಂಡಸ್ಟ್ರಿಯನ್ನ ಲಾಸ್ಟ್ 12 ವರ್ಷದಿಂದ ಸಾವಿರಾರು ಜನಕ್ಕೆ ನಾನು ರೆಕಮೆಂಡ್ ಮಾಡ್ತಾ ಬಂದಿದ್ದೀನಿ ಇಂಡಸ್ಟ್ರಿಯ ಬೆನಿಫಿಟ್ಸ್ ನ. ಎಲ್ಲರೂ ಇಂಡಸ್ಟ್ರಿಗೆ ಬನ್ನಿ, ವರ್ಕ್ ಮಾಡಿ ಅಂತೇಳಿ. ಲಾಸ್ಟ್ 12 ಇಯರ್ಸ್ ಇಂದ 2013 ಇಂದ ಇಂಡಸ್ಟ್ರಿ ಇರುವಂತದ್ದು ಸ್ನೇಹಿತರ. ನಾನು ಇದು 12ನೇ ವರ್ಷ ಕಳೆದು 13ನೇ ವರ್ಷ ನಂದು, 2025. ಅಂತದ್ದೇನ್ ಸ್ಪೆಷಾಲಿಟಿ ಇದೆ ಇಂಡಸ್ಟ್ರಿಯಲ್ಲಿ, ತಿಳ್ಕೊಳ್ಳೇಬೇಕು ಇದನ್ನ. ತುಂಬಾ ಕ್ಯೂರಿಯಾಸಿಟಿಯನ್ನ ಕ್ರಿಯೇಟ್ ಮಾಡುವಂತ ಒಂದು ಸಬ್ಜೆಕ್ಟ್. ಅಷ್ಟೊಂದು ಬೆನಿಫಿಟ್ಸ್ ಇದೆ. ಇಡೀ ಪ್ರಪಂಚದಲ್ಲಿ ಯಾವ ಇಂಡಸ್ಟ್ರಿಯಲ್ಲೂ ಕೂಡ ಇಲ್ಲದೆ ಇರುವಂತಹ ಅಷ್ಟೊಂದು ಬೆನಿಫಿಟ್ಸ್ ಒಂದೇ ಇಂಡಸ್ಟ್ರಿ ಇರುವಂತದ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ. ಸೊ ಅಂತ ಬೆನಿಫಿಟ್ಸ್ ಗಳು ಏನೇನ್ ಇದಾವೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಹೆಚ್ಚುವರಿ ಆದಾಯ.
ಅಥವಾ ಎಕ್ಸ್ಟ್ರಾ ಇನ್ಕಮ್ ಅಂತ ಹೇಳ್ತೀವಿ. ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್, ಎರಡನೇ ಆದಾಯದ ಮೂಲ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಈ ಎಕ್ಸ್ಟ್ರಾ ಇನ್ಕಮ್ ಅಂದ್ರೆ ಏನು? ನಾವು ಒಂದ್ ಕಡೆ ಕೆಲಸ ಮಾಡ್ತಾ ಇರ್ತೀವಿ, ಜಾಬ್ ಮಾಡ್ಕೊಂತ, ಅಲ್ಲಿ ಬರ್ತಿರುವಂತ ಸಂಬಳ ನಮಗೆ ಸಾಕಾಗ್ತಾ ಇಲ್ಲ, ನಮ್ ಕಮಿಟ್ಮೆಂಟ್ ಜಾಸ್ತಿ ಇದೆ ಅಥವಾ ನಮ್ಮ ಕನಸುಗಳು ಜಾಸ್ತಿ ಇದೆ. ಆ ಒಂದು ಕಮಿಟ್ಮೆಂಟ್ಸ್ ನ ಅಥವಾ ನಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ ಇನ್ನೊಂದ್ ಕಡೆ ನನಗೆ ಏನಾದ್ರು ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಅಲ್ಲಿ ಕೆಲಸ ಮಾಡಿ ನಾನು ಅರ್ನಿಂಗ್ ಮಾಡುವಂತ ಒಂದು ವೇ ಅನ್ನೇ ಒಂದು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಅಥವಾ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಅಥವಾ ಎಕ್ಸ್ಟ್ರಾ ಇನ್ಕಮ್ ಅಂತ ಹೇಳ್ತೀವಿ. ಹೀಗೆ ಎಕ್ಸ್ಟ್ರಾ ಇನ್ಕಮ್ ಅಥವಾ ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಅಥವಾ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಅಂದ್ರೆ ಏನು ಅಂತ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಎಲ್ರಿಗೂ ಕೂಡ ನನ್ನ ವಾಯ್ಸ್ ಕೇಳಿಸ್ತಿದೆಯಲ್ಲ? ಸೊ ಎಲ್ಲಿಗೂ ಕೂಡ ಅರ್ಥ ಆಯ್ತಾ ಅಂತ ಅನ್ಕೊಳ್ತೀನಿ, ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಅಥವಾ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಅಥವಾ ಎಕ್ಸ್ಟ್ರಾ ಇನ್ಕಮ್ ಅಂದ್ರೆ ಏನು ಅಂತೇಳಿ. ಸೊ ನಾವು ಒಂದ್ ಕಡೆ ಕೆಲಸ ಮಾಡ್ತಾ ಇರ್ತೀವಿ ಫುಲ್ ಟೈಮರ್ ಆಗಿ, ಅಲ್ಲಿ ನಮಗೆ ಒಂದು ಸ್ಯಾಲ್ರಿ ಅಂತ ಸಿಗ್ತಾ ಇರತ್ತೆ ಅಥವಾ ಒಂದು ಇನ್ಕಮ್ ಅಂತ ಬರ್ತಾ ಇರತ್ತೆ. ಅದ್ರ ಜೊತೆಗೆ ನಮಗೆ ಇನ್ನೊಂದು ಕಡೆ ಕೆಲಸ ಮಾಡಿದ್ರೆ ಬರುವಂತ ಆದಾಯವನ್ನ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್, ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಅಥವಾ ಎಕ್ಸ್ಟ್ರಾ ಇನ್ಕಮ್ ಅಂತ ಹೇಳ್ತೀವಿ. ಸೊ ಅಂತ ಒಂದು ಅವಕಾಶವನ್ನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ನಮಗೆ ಮಾಡಿಕೊಡ್ತಾ ಇದೆ. ಈ ಒಂದು ಇಂಡಸ್ಟ್ರಿಯಲ್ಲಿ ಯಾರು ಬೇಕಾದ್ರೂ ಇಂಡಸ್ಟ್ರಿಯಲ್ಲಿ ಎನ್ರೋಲ್ ಮಾಡ್ಕೋಬಹುದು. ಜಸ್ಟ್ 18 ವರ್ಷ ತುಂಬಿದ್ರೆ ಸಾಕು. ಅವರು ಇದನ್ನ ಪಾರ್ಟ್ ಟೈಮ್ ನಲ್ಲಾರು ವರ್ಕ್ ಮಾಡ್ಬೋದು, ಫುಲ್ ಟೈಮರ್ನಾಗಿ ನಾದ್ರೂ ಕೆಲಸ ಮಾಡ್ಬೋದು. ಅವ್ರು ಒಂದ್ ಕಡೆ ಕೆಲಸ ಮಾಡ್ಕೊಳ್ತಾ ಇಲ್ಲಿ ಮಾಡಿದ್ರೆ ಆ ಕೆಲಸದಲ್ಲಿ ಬರುವಂತ ಆದಾಯವನ್ನ ಮೇನ್ ಇನ್ಕಮ್ ಅಂತ ಹೇಳ್ತೀವಿ, ಪ್ರೈಮರಿ ಇನ್ಕಮ್ ಅದು. ಅದ್ರ ಜೊತೆಗೆ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಕೆಲಸ ಮಾಡ್ಕೊಳ್ತಾ ಅಲ್ಲಿ ಅರ್ನಿಂಗ್ ಮಾಡೋದನ್ನ ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಅಥವಾ ಸೆಕೆಂಡರಿ ಇನ್ಕಮ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ನೆಕ್ಸ್ಟ್ ಬೆನಿಫಿಟ್ ಏನ್ ಕೊಡ್ತಾ ಇದೆ ಇಂಡಸ್ಟ್ರಿ? ಸೆಕೆಂಡ್ ಪಾಯಿಂಟ್, ಫೈನಾನ್ಷಿಯಲ್ ಫ್ರೀಡಮ್. ಫೈನಾನ್ಷಿಯಲ್ ಫ್ರೀಡಮ್ ಅಂತ ಅಂದ್ರೆ ನಾವ್ ಯಾರ ಮೇಲೂ ಡಿಪೆಂಡ್ ಆಗದೆ, ಹಣಕ್ಕೋಸ್ಕರ ಯಾರ ಮೇಲೂ ಡಿಪೆಂಡ್ ಆಗದೆ ನಾವು ಕೆಲಸನೂ ಮಾಡದೆ, ಈಗ ಒಂದ್ ಕಡೆ ಕೆಲಸನೂ ಮಾಡ್ತಾ ಇರಲ್ಲ, ಇನ್ನೊಂದ್ ಕಡೆ ಹಣಕ್ಕಾಗಿ ನಾವ್ ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ, ಆದ್ರೂ ನಾವು ಬಯಸಿದಂತ ಜೀವನ ಶೈಲಿಯನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ, ನಾವು ಬಯಸಿದ ಜೀವನವನ್ನ ಬದುಕ್ಲಿಕ್ಕೆ ಬೇಕಾದಷ್ಟು ಹಣ ನಮಗೆ ಸಿಗ್ತಾ ಇದೆ ಅಂತ ಅಂದ್ರೆ ಆ ಒಂದು ಹಂತವನ್ನ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಕರೀತಾರೆ. ಕ್ಲಿಯರ್? ಹಣಕ್ಕೋಸ್ಕರ ನಾವು ದುಡಿತಾನೂ ಇರಲ್ಲ, ಹಾಗಂತೇಳಿ ಹಣಕ್ಕಾಗಿ ನಾವು ಯಾರ ಮೇಲೂ ಡಿಪೆಂಡೂ ಆಗಿರಲ್ಲ. ನಮಗೇನ್ ಇಷ್ಟ ಆಗತ್ತೆ ಜೀವನದಲ್ಲಿ ಏನೇನ್ ಮಾಡ್ಬೇಕು ಅಂತೇಳಿ ಅವೆಲ್ಲವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತಾ ಇರತ್ತೆ. ಅಷ್ಟು ದುಡ್ಡು ನಮ್ಮ ಹತ್ರ ಇರುತ್ತೆ, ನಾವು ಕೆಲಸ ಮಾಡ್ಲಿಲ್ಲ ಅಂದ್ರೂ ಕೂಡ ದುಡ್ಡು ಬರ್ತಾ ಇರತ್ತೆ. ಅಂತ ಒಂದು ಸ್ಟೇಜ್ ಅನ್ನ ಫೈನಾನ್ಷಿಯಲ್ ಫ್ರೀಡಮ್, ಆರ್ಥಿಕ ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ಅಂತ ಒಂದು ಪೊಸಿಷನ್ ನ ನೀವು ಈ ವ್ಯವಸ್ಥೆಯಲ್ಲಿ ರೀಚ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಅದೇಗೆ ಅನ್ನೋದನ್ನ ನಾನು ನೆಕ್ಸ್ಟ್ ಸ್ಲೈಡ್ ನಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಬೆನಿಫಿಟ್, ಇವತ್ತು ತುಂಬಾ ಜನರು ತಮ್ಮ ಫ್ಯಾಮಿಲಿಗೆ ಏನಾದ್ರೂ ಒಂದು ಸೆಕ್ಯೂರಿಟಿನ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಿರ್ತಾರೆ. ಅಂದ್ರೆ ಇವತ್ತು ನಾವು ಮನೆಯಲ್ಲಿ ನಾವು ಒಬ್ಬರೇ ದುಡಿದಿರ್ತೀವಿ ಅಂತ ಅನ್ಕೊಳ್ಳಿ, ನಾವು ದುಡಿಯೋದ್ ಬಿಟ್ರೆ ಇನ್ಯಾರು ದುಡಿತಾ ಇಲ್ಲ, ನಾವು ದುಡ್ದಿದಂತ ಹಣದಲ್ಲೇನೆ ಇಡೀ ಫ್ಯಾಮಿಲಿನ ಲೀಡ್ ಮಾಡುವಂತ ಪರಿಸ್ಥಿತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕ್ರಿಯೇಟ್ ಆಗೋದೇನು ಅಂತಂದ್ರೆ, ಇನ್ ಕೇಸ್ ನನಗೇನಾದ್ರೂ ಹೆಚ್ಚು ಕಮ್ಮಿ ಆಗಿ ನಾನು ನಾಳೆ ಡೆತ್ ಆದ್ರೆ ನನ್ನ ಫ್ಯಾಮಿಲಿನ ನೋಡ್ಕೊಳ್ಳೋರು ಯಾರು? ನನಗೆ ಬರ್ತಾ ಇರುವಂತ ಪ್ರತಿ ತಿಂಗಳ ಇನ್ಕಮ್ ಸ್ಟಾಪ್ ಆಗೋಗುತ್ತೆ. ಎಸ್ ಆರ್ ನೋ? ಆಮ್ ಐ ರೈಟ್?
ಒಂದು ಫ್ಯಾಮಿಲಿಯಲ್ಲಿ ಮೇನ್ ಪರ್ಸನ್ ಯಾರು ಇರ್ತಾರೆ, ದುಡಿಯುವಂತ ವ್ಯಕ್ತಿ, ಅವ್ನು ಇನ್ ಕೇಸ್ ಡೆತ್ ಆದ್ರೆ ಅವ್ನ್ ದುಡಿಯೋದಕ್ಕೆ ಸಾಧ್ಯತೆನೇ ಇಲ್ಲ ಡೆತ್ ಆದ್ಮೇಲೆ. ಸೊ ಅಲ್ಲಿಗೆ ಆ ಫ್ಯಾಮಿಲಿ ನಡ್ಸೋರು ಯಾರು? ಈ ಒಂದು ಪ್ರಶ್ನೆ ಯಾವಾಗ್ಲೂ ಕಾಡ್ತಾ ಇರತ್ತೆ. ಯಾರಿಗೆ ಅಂದ್ರೆ, ಯಾವ ಫ್ಯಾಮಿಲಿಯಲ್ಲಿ ಒಬ್ಬರೇ ದುಡಿಯೋರು ಇರ್ತಾರೆ ಆ ವ್ಯಕ್ತಿಗೆ, ಅಂತವರಿಗೆ ಒಂದು ಅದ್ಭುತವಾದಂತ ಬೆನಿಫಿಟ್ ಈ ಇಂಡಸ್ಟ್ರಿ ಕೊಡ್ತಾ ಇದೆ. ಆ ಒಂದು ಬೆನಿಫಿಟ್ ಏನು ಅಂತಂದ್ರೆ, ನೀವು ಈ ಇಂಡಸ್ಟ್ರಿಯಲ್ಲಿ ಸೀರಿಯಸ್ ಆಗಿ ವರ್ಕ್ ಮಾಡಿ ಒಂದು ಒಳ್ಳೆ ಟೀಮ್ ನ ಬಿಲ್ಡ್ ಮಾಡಿ, ಆ ಟೀಮ್ ಅನ್ನ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋ ತರ ನೀವು ಮಾಡಿದ್ರೆ, ಒಂದೊಂದು ಸ್ಟೇಟ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಕೇಳಿಸ್ಕೊಳ್ಳುವಾಗ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನೀವು ಈ ಒಂದು ಇಂಡಸ್ಟ್ರಿಯಲ್ಲಿ ಸೀರಿಯಸ್ ಆಗಿ ವರ್ಕ್ ಮಾಡಿ ಒಂದು ಒಳ್ಳೆ ಟೀಮ್ ನ ಬಿಲ್ಡ್ ಮಾಡಿ, ಆ ಟೀಮ್ ಅನ್ನ ಇಂಡಿಪೆಂಡೆಂಟ್ ಆಗಿ ರೆಡಿ ಮಾಡಿ, ಇಂಡಿಪೆಂಡೆಂಟ್ ಲೀಡರ್ಸ್ ಗಳನ್ನ ಕ್ರಿಯೇಟ್ ಮಾಡಿ. ಅಂದ್ರೆ ನಿಮ್ಮ ಸಪೋರ್ಟ್ ಇಲ್ಲದೆ, ನಿಮ್ಮ ಪ್ರೆಸೆನ್ಸ್ ಇಲ್ಲದೆ, ತಾವೇ ಇಂಡಿಪೆಂಡೆಂಟ್ ಆಗಿ ಎಲ್ಲಾ ಕೆಲಸಗಳನ್ನ ಮಾಡ್ಕೊಳ್ಳೋ ಮಟ್ಟಕ್ಕೆ ನೀವು ಟೀಮ್ ನ ರೆಡಿ ಮಾಡ್ಬಿಟ್ಟಿರ್ತೀರಾ. ಅಂತ ಒಂದು ದೊಡ್ಡ ಟೀಮ್ ನ ನೀವು ಬಿಲ್ಡ್ ಮಾಡಿರುವಂತ ಸಂದರ್ಭದಲ್ಲಿ ಇನ್ ಕೇಸ್ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಡೆತ್ ಆದ್ರೂ ಕೂಡ, ನಿಮ್ಮ ಒಂದು ಐಡಿ ಏನಿರುತ್ತೆ ಆ ಒಂದು ಐಡಿಯಾನ ನಿಮ್ಮ ನಾಮಿನಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ಲಾಗತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಇರುವಂತ ಕಂಪನಿಗಳಲ್ಲಿ ಆ ತರದ ಒಂದು ಪ್ರಾವಿಷನ್ ಇದೆ. ಇದೆಲ್ಲವೂ ಕೂಡ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಆಮ್ ಐ ರೈಟ್? ಗೊತ್ತಿದೆಯಾ? ಸೊ ಅವಾಗ ನಿಮ್ಮ ಟೀಮ್ ಏನಿರುತ್ತೆ, ಆ ಟೀಮ್ ನಿಂದ ಬರುವಂತ ಇನ್ಕಮ್ ಏನಿರುತ್ತೆ, ಆ ಒಂದು ಇನ್ಕಮ್ ನಿಮ್ ನಾಮಿನಿಗೆ ಬರ್ತಾ ಇರತ್ತೆ. ಯಾವಾಗ ಇದು ಸಾಧ್ಯ? ನಿಮ್ಮ ಟೀಮ್ ಅನ್ನ ನೀವು ಇಂಡಿಪೆಂಡೆಂಟ್ ಮಾಡಿದಾಗ, ನಿಮ್ಮ ಸಪೋರ್ಟ್ ಇಲ್ಲದೆ, ನಿಮ್ಮ ಪ್ರೆಸೆನ್ಸ್ ಇಲ್ಲದೆ, ಅವ್ರು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋ ಹಾಗೆ ನೀವು ಅವ್ರನ್ನ ರೆಡಿ ಮಾಡಿರ್ತೀರ. ಆ ತರದ ಒಂದು ನಾಲೆಡ್ಜ್ ಕೊಟ್ಟು, ಆ ತರ ಒಂದು ಅಚೀವರ್ಸ್ ಗಳನ್ನಾಗಿ ಕ್ರಿಯೇಟ್ ಮಾಡಿರ್ತೀರ. ಆ ತರದ ಒಂದು ದೊಡ್ಡ ಟೀಮ್ ಅನ್ನು ನೀವು ಬಿಲ್ಡ್ ಮಾಡಿರ್ತೀರ. ಅಂತ ಸಂದರ್ಭದಲ್ಲಿ ಮಾತ್ರ ನಾವು ಡೆತ್ ಆದ್ರೂ ಕೂಡ ನಮ್ಮ ಟೀಮ್ ನಿಂದ ಒಂದು ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇರತ್ತೆ, ಆ ಇನ್ಕಮ್ ನಮ್ಮ ನಾಮಿನಿಗೆ ಹೋಗ್ತಾ ಇರತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ಬೆನಿಫಿಟ್ ಏನು? ತುಂಬಾ ಜನರಿಗೆ ಆಸೆ ಇರುತ್ತೆ, ನಾನು ಕೂಡ ಒಂದು ಬಿಸ್ನೆಸ್ ನ ಶುರು ಮಾಡಬೇಕು, ನಾನು ಕೂಡ ಒಂದು 10 ಜನರಿಗೆ ಕೆಲಸ ಕೊಡಬೇಕು ಅಂತೇಳಿ. ಬಟ್ ಬಂಡವಾಳದ ಕೊರತೆ ಇರೋದ್ರಿಂದ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬಂಡವಾಳ ಹಾಕ್ಬೇಕಾಗತ್ತೆ ಒಂದು ಸಂಸ್ಥೆನ ಶುರು ಮಾಡಬೇಕು ಅಂದ್ರೆ, ಒಂದು 10 ಜನ ಕೆಲಸ ಕೊಡಬೇಕು ಅಂತಂದ್ರೆ. ಅಂಡ್ ರಿಸ್ಕ್ ಇರುತ್ತೆ, ಪ್ರಾಫಿಟ್ ಮಾಡ್ಲಿಕ್ಕೆ ಸಾಧ್ಯತೆ ಇರಲ್ಲ, ಕಾಂಪಿಟೇಷನ್ ಎದುರಿಸ್ಬೇಕಾಗತ್ತೆ. ತುಂಬಾನೇ ಕಂಡೀಷನ್ಸ್ ಗಳನ್ನ ನಾವು ಫಾಲೋ ಅಪ್ ಮಾಡಿದ್ರೆ ಮಾತ್ರ ನಾವು ಒಂದು ಬಿಸ್ನೆಸ್ ಓನರ್ ಆಗಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗೇನೆ ತುಂಬಾ ಜನ ಬಿಸ್ನೆಸ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಬಂಡವಾಳನೇ ಇಲ್ಲದೆ ಪ್ರತಿಯೊಬ್ಬ ವ್ಯಕ್ತಿ ಬಿಸ್ನೆಸ್ ಓನರ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಪ್ರೂವ್ ಮಾಡ್ತಿರುವಂತ ಇಂಡಸ್ಟ್ರಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಯಾಕೆಂದ್ರೆ ನೀವ್ ಯಾವ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತೀರಾ, ನಿಮ್ಮ ಬಿಸ್ನೆಸ್ ನೀವೇ ಬಾಸ್ ಆಗಿರ್ತೀರಾ. ಇಲ್ಲಿ ನಿಮ್ಮ ಅಪ್ಲೈನ್ ಲೀಡರ್ಸ್ ಗಳೆಲ್ಲರೂ ಕೂಡ ಅವರು ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ, ನಿಮಗೆ ಗೈಡ್ ಮಾಡ್ಲಿಕ್ಕೆ, ಒಂದು ಕನ್ಸಲ್ಟೆಂಟ್ ಆಗಿ ಒಂದು ಸಜೆಷನ್ ಕೊಡ್ಲಿಕ್ಕೆ, ಸಕ್ಸಸ್ ಆಗ್ಲಿಕ್ಕೆ ಬೇಕಾಗಿರುವಂತ ಸಜೆಷನ್ ಕೊಡ್ಲಿಕ್ಕೆ ಒಂದು ಕನ್ಸಲ್ಟೆಂಟ್ ಆಗಿ ನಿಮ್ ಜೊತೆಲಿ ಇರ್ತಾರೆ ಹೊರತು ಅವ್ರು ನಿಮಗೆ ಬಾಸ್ ಅಲ್ಲ. ಈ ಪಾಯಿಂಟ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಬಿಸ್ನೆಸ್ ಗೆ ನೀವೇ ಬಾಸ್ ಆಗಿರ್ತೀರಾ ವಿತೌಟ್ ಇನ್ವೆಸ್ಟ್ಮೆಂಟ್. ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಬರೀ 10 ಜನಕ್ಕಲ್ಲ, 100 ಜನಕ್ಕಲ್ಲ, ಲಕ್ಷಾಂತರ ಜನರಿಗೆ ನೀವು ಉದ್ಯೋಗ ಅವಕಾಶ ಕೊಡಬಹುದು ಈ ಒಂದು ಬಿಸ್ನೆಸ್ ಮುಖಾಂತರ. ಇಲ್ಲಿ ಯಾವುದೇ ರೀತಿ ಟಾರ್ಗೆಟ್ ಇರಲ್ಲ, ಪ್ರೆಷರ್ ಇರಲ್ಲ, ಬಾಸಿಸಮ್ ಇರಲ್ಲ. ನಿಮಗಿಷ್ಟ ಬಂದಂತ ಸಂದರ್ಭದಲ್ಲಿ, ನಿಮಗಿಷ್ಟ ಬಂದ ರೀತಿಯಲ್ಲಿ ಒಂದು ಸಿಸ್ಟಮ್ ಅಂತ ಏನಿರುತ್ತೆ ಕಂಪನಿಯಲ್ಲಿ, ಆ ಚೌಕಟ್ಟಲ್ಲಿ ನೀವು ಕೆಲಸ ಮಾಡಿದ್ದಾಯ್ತು ಅಂತಂದ್ರೆ ನೀವು ಒಂದು ಯೂಜ್ ಇನ್ಕಮ್ ಮಾಡೋದ್ರ ಜೊತೆಗೆ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಒಂದು ಯೂಜ್ ಇನ್ಕಮ್ ಬರೋ ತರ ನೀವು ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ನೆಕ್ಸ್ಟ್ ಬೆನಿಫಿಟ್ ಏನು? ನಿಮ್ಗೆ ಆಲ್ರೆಡಿ ಸ್ಲೈಡ್ ನಲ್ಲಿ ಕಾಣಿಸ್ತಾ ಇದೆ. ತುಂಬಾ ಜನರಿಗೆ ಒಂದು ಡ್ರೀಮ್ ಹೌಸ್ ಅಂತ ಇರುತ್ತೆ. ನಾನ್ ಮನೆ ಕಟ್ಟಿಸಿದ್ರೆ ಹಿಂಗೇ ಕಟ್ಟಿಸ್ಬೇಕು, ಅದೇ ಮನೆಯಲ್ಲೇ ಉಳಿಬೇಕು ಅಂತೇಳಿ. ಅಂತ ಒಂದು ಕನಸಿನ ಮನೆಯನ್ನ ನೀವು ಅಚೀವ್ ಮಾಡ್ಲಿಕ್ಕೆ ಸಾಧ್ಯತೆ ಈ ಇಂಡಸ್ಟ್ರಿ ಮುಖಾಂತರ. ಅದರಲ್ಲೂ ಕೂಡ ಕೆಲವು ಕಂಪನಿಗಳು ಅವರು ಒಂದು ಒಳ್ಳೆ ಮನೆ ಕಟ್ಟಿಸ್ಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಕೊಡೋ ಇನ್ಕಮ್ ನಲ್ಲೇ ಒಂದು ಫಂಡ್ ಅಂತಾನೆ ಮಾಡ್ಬಿಟ್ಟಿರ್ತಾರೆ, ಹೌಸ್ ಫಂಡ್ ಅಂತೇಳಿ. ಬರುವಂತ ಕಮಿಷನ್ ಅಲ್ಲಿ ಒಂದಿಷ್ಟು % ಹೌಸ್ ಫಂಡಿಗೆ ಜಮಾ ಆಗ್ತಾ ಇರತ್ತೆ. ಆ ದುಡ್ಡಲ್ಲಿ ಅವ್ರು ಮನೆ ಕಟ್ಟಿಸ್ಲೇಬೇಕು ಆ ತರ. ಸೊ ಆ ತರ ಒಂದು ಅದ್ಭುತವಾದಂತಹ ಒಂದು ಕನಸಿನ ಮನೆಯನ್ನ ಕಟ್ಟಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಈ ಒಂದು ಇಂಡಸ್ಟ್ರಿ ಮುಖಾಂತರ. ಜೊತೆಗೆ ಫಾರಿನ್ ಟ್ರಿಪ್, ನಿಮಗೆ ಒಂದು ಇನ್ಕಮ್ ಕೊಡೋದ್ರ ಜೊತೆಗೆ ಕಂಪನಿ ಅವಾಗ ಆಫರ್ಸ್ ಗಳು ಕೊಡ್ತಾ ಇರತ್ತೆ. ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ಗೆ ನೀವು ಮಾಡೋ ಬಿಸ್ನೆಸ್ ಅಲ್ಲೇ ಒಂದಿಷ್ಟು ಟಾರ್ಗೆಟ್ಸ್ ಅಂತ ಕೊಡ್ತಾರೆ, ಅದು ಈಸಿ ಇರುತ್ತೆ. ಅಂತ ಟಾರ್ಗೆಟ್ಸ್ ನೀವು ಅಚೀವ್ಮೆಂಟ್ ಮಾಡಿದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಫಾರಿನಿಗೆ ಹೋಗಿ ಬರ್ಬೋದು.
ದೇಶ ವಿದೇಶಗಳನ್ನ ಸುತ್ತುವಂತ ಅವಕಾಶ ಈ ಒಂದು ಇಂಡಸ್ಟ್ರಿ ನಿಮಗೆ ಮಾಡಿ ಕೊಡ್ತಾ ಇರುವಂತದ್ದು. ನೆಕ್ಸ್ಟ್ ಪಾಯಿಂಟ್, ತುಂಬಾ ಜನರಿಗೆ ಒಂದು ವೇದಿಕೆ ಮೇಲೆ ನಿಂತು ಮಾತನಾಡ್ಲಿಕ್ಕೆ ಆಗ್ತಾ ಇರಲ್ಲ. ಯಾಕಂತಂದ್ರೆ ಆ ತರದೊಂದು ಎಕ್ಸ್ಪೋಸರೇ ಸಿಕ್ಕಿರಲ್ಲ, ಆ ತರದ ವೇದಿಕೆಗಳೇ ಸಿಕ್ಕಿರಲ್ಲ. ಬಟ್ ಈ ಒಂದು ಇಂಡಸ್ಟ್ರಿಯಲ್ಲಿ ಕಂಪಲ್ಸರಿ ನೀವು ಮಾತಾಡ್ಲೇಬೇಕಾ? ಮಾತಾಡಿದ್ರೆ ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನಾ? ಆಮ್ ಐ ರೈಟ್? ಮಾತಾಡಿದ್ರೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ ಇಂಡಸ್ಟ್ರಿಯಲ್ಲಿ? ಕಂಪಲ್ಸರಿ ನೀವು 4 ಜನ ಜೊತೆ ಮಾತಾಡ್ಲೇಬೇಕು, 4 ಜನರ ಟೀಮ್ ಮಾಡ್ಲೇಬೇಕು, ಆ ಟೀಮಿಗೆ ನೀವು ನಾಲೆಡ್ಜ್ ಕೊಡ್ಲೇಬೇಕು. ಆ 4 ಇರುವಂತ ಟೀಮ್ 40 ಆದಾಗ, 40 ಇರೋ ಟೀಮ್ 400 ಟೀಮ್ ಆದಾಗ ಒಂದು ಹಾಲ್ ಅಂತೇಳಿ ಬುಕ್ ಮಾಡಿ ಅಲ್ಲಿ ಆ 400 ಜನನ ಸೇರಿಸಿ ನೀವು ಆ ಸ್ಟೇಜ್ ಮೇಲೆ ನಿಂತು ಮಾತಾಡ್ಲೇಬೇಕು. ಸೊ ಇಂಡೈರೆಕ್ಟ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಈ ಇಂಡಸ್ಟ್ರಿ ಹಂತಂತವಾಗಿ ಒಂದು 4 ಜನ ಲೀಡ್ ಮಾಡುವಂತ ಲೀಡರ್ನಾಗಿ ತಯಾರು ಮಾಡತ್ತೆ. ಗ್ರೋ ಮಾಡಿಸ್ತಾ ಒಂದು 100 ಜನರಿಗೆ ಒಂದು ವೇದಿಕೆ ಮೇಲೆ ನಿಂತು ತನ್ನ ಸಕ್ಸಸ್ ಸ್ಟೋರಿಯನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರ ನಾನು ಈ ತರ ಮಾಡಿದಕ್ಕೆ ಸಕ್ಸಸ್ ಆದ್ರೆ ನೀವು ಇದನ್ನ ಮಾಡಿ ಅಂತ ಹೇಳ್ಕೊಡ್ಲಿಕ್ಕೆ ಒಂದು ವೇದಿಕೆಯನ್ನೇ ನಿರ್ಮಾಣ ಮಾಡಿ ಕೊಡುತ್ತೆ. ಅಂದ್ರೆ ಪ್ರತಿಯೊಬ್ರು ಕೂಡ ಒಂದು ಅತ್ಯುತ್ತಮ ಭಾಷಣಗಾರರಾಗ್ಲಿಕ್ಕೆ ಸಾಧ್ಯತೆ ಇದೆ ಇಂಡಸ್ಟ್ರಿ ಮುಖಾಂತರ. ನೆಕ್ಸ್ಟ್ ಕಾರಲ್ಲಿ ಡ್ರೀಮ್ ಕಾರ್ ಅಂತ ಬೇರೆ ನಾವು ಹೇಳ್ತಿರ್ತೀವಿ. ಅದರಲ್ಲೂ ಕೂಡ ಲಕ್ಸುರಿ ಕಾರ್ಸ್ ತುಂಬಾ ಕಂಪನಿಗಳು ಕಾರ್ ಫಂಡ್ ಅಂತಾನೆ ಸಪರೇಟ್ ಆಗಿ ಕೊಡ್ತಾ ಇರ್ತಾರೆ, ಅದರಲ್ಲಿ ಕಾರ್ನೇ ತಗೊಳ್ಬೇಕು. ಸೊ ಆ ತರ ನಿಮ್ಮ ಕನಸಿನ ಕಾರ್ಗಳನ್ನ ತಗೊಳ್ಳಿಕ್ಕೆ ಸಾಧ್ಯತೆ ಇಂಡಸ್ಟ್ರಿ ಮುಖಾಂತರ. ನೆಕ್ಸ್ಟ್ ಪಾಯಿಂಟ್, ತುಂಬಾ ಜನರಿಗೆ ಆಸೆ ಇರುತ್ತೆ, ನಾನು ನೇಮ್ ಮಾಡಬೇಕು, ಫೇಮಸ್ ಆಗ್ಬೇಕು, ಹೆಸರು ಮಾಡಬೇಕು. ಹೇಗೆ ಒಂದು ಹೀರೋ ಮತ್ತೆ ಒಂದು ಹೀರೋಯಿನ್ ನ ಜನ ರಿಸೀವ್ ಮಾಡ್ತಾರೆ ಸಮಾಜದಲ್ಲಿ, ಆ ತರದ ಒಂದು ಖ್ಯಾತಿಯನ್ನ ನಾನು ಪಡಿಬೇಕು ಸಮಾಜದಲ್ಲಿ ಅಂತ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಹೇಗೆ ಅಂತೇಳಿ ನೀವು ನೋಡೋದಾದ್ರೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಈ ಇಂಡಸ್ಟ್ರಿಯಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ಅದಕ್ಕಿರೋದು ಒಂದೇ ಒಂದು ವೇ, ಅದು ನೀವು ಟೀಮ್ ಬಿಲ್ಡ್ ಮಾಡ್ಲೇಬೇಕು. ಟೀಮ್ ನ ಬಿಲ್ಡ್ ಮಾಡಿದ್ರೆ ನಿಮಗೆ ಬೇರೆ ದಾರಿನೇ ಇಲ್ಲ. ಆಮ್ ಐ ರೈಟ್? ಟೀಮ್ ಬಿಲ್ಡ್ ಮಾಡದೆ ಬೇರೆ ಆಪ್ಷನ್ ಇದೆ ಇಂಡಸ್ಟ್ರಿಯಲ್ಲಿ ಸಕ್ಸಸ್ಫುಲ್ ಆಗ್ಲಿಕ್ಕೆ? ಇಂಡಿವಿಜುವಲ್ ಎಫರ್ಟ್ ಹಾಕಿ ಇಂಡಿವಿಜುವಲ್ ವರ್ಕ್ ಮಾಡಿ ನೀವು ಇಂಡಸ್ಟ್ರಿಯಲ್ಲಿ ಅದ್ಭುತವಾದ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ವಿತೌಟ್ ಟೀಮ್ ವರ್ಕ್ ಅಥವಾ ವಿತೌಟ್ ಟೀಮ್ ಬಿಲ್ಡಿಂಗ್? ಸೊ ಟೀಮ್ ಬಿಲ್ಡಿಂಗ್ ಇಸ್ ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ಇದೆ. ಎಲ್ಲರೂ ಟೀಮ್ ಬಿಲ್ಡ್ ಮಾಡ್ಲೇಬೇಕು. ದರ್ ಇಸ್ ನೋ ಅದರ್ ವೇ ಇಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ನ ಕಾಣ್ಲಿಕ್ಕೆ. ಸೊ ಹಂಗಿರೋದ್ರಿಂದ ಈ ಇಂಡಸ್ಟ್ರಿನೇ ನಿಮ್ಮನ್ನ ಪುಷ್ ಮಾಡತ್ತೆ ಟೀಮ್ ನ ಬಿಲ್ಡ್ ಮಾಡ್ಲಿಕ್ಕೆ. ಸೊ ಆಟೋಮೆಟಿಕಲಿ ಟೀಮ್ ಬಿಲ್ಡ್ ಮಾಡ್ತಾ ನೀವು ನಿಮ್ಮ ಊರಲ್ಲಿ ಶುರು ಮಾಡಿದಂತ ಒಂದು ಬಿಸ್ನೆಸ್ ತಾನಾಗೇನೆ ನಿಮ್ಮ ತಾಲೂಕಲ್ಲಿ, ನಿಮ್ಮ ಡಿಸ್ಟಿಕ್ ಅಲ್ಲಿ, ಅಕ್ಕಪಕ್ಕದ ಡಿಸ್ಟಿಕ್ಸ್ ಗಳಲ್ಲಿ, ನಿಮ್ಮ ಸ್ಟೇಟ್ ನಲ್ಲಿ ಇರುವಂತ ಎಲ್ಲಾ ಜಿಲ್ಲೆಗಳಲ್ಲಿ, ಅಕ್ಕಪಕ್ಕ ಸ್ಟೇಟ್ ನಲ್ಲಿ, ಇಡೀ ಇಂಡಿಯಾದಲ್ಲಿ ಟೀಮ್ ಎಸ್ಟಾಬ್ಲಿಷ್ಮೆಂಟ್ ಆಗ್ತಾ ಹೋಗುತ್ತೆ. ಟೀಮ್ ಎಸ್ಟಾಬ್ಲಿಷ್ಮೆಂಟ್ ಆದ್ಮೇಲೆ ನಾಳೆ ದಿನ ನಿಮ್ಮ ಟೀಮ್ ನಲ್ಲಿ ಇರುವಂತ ಯಾವ್ದೋ ವ್ಯಕ್ತಿ ಯಾವ್ದೋ ಜಿಲ್ಲೆಯಲ್ಲಿ ಕುತ್ಕೊಂಡು, ಯಾವ್ದೋ ತಾಲೂಕಲ್ಲಿ ಕುತ್ಕೊಂಡು, ಯಾವ್ದೋ ಹಳ್ಳಿಯಲ್ಲಿ ಕುತ್ಕೊಂಡು ನಿಮ್ ಫೋಟೋವನ್ನ ತೋರಿಸ್ಕೊಂಡು ಬಿಸ್ನೆಸ್ ನ ಪ್ರಮೋಟ್ ಮಾಡ್ತಿರ್ತಾರೆ. ಯಾವ ತರ? ಸರ್, ನಮ್ಮ ಲೀಡರ್ ಒಬ್ರು ರಮೇಶ್ ಸರ್ ಅಂತಿದ್ದಾರೆ. ಲೆಟ್ಸ್ ಅಸ್ಯೂಮ್ ನಿಮ್ಮ ಹೆಸರು ರಮೇಶ್ ಅಂತ ಅನ್ಕೊಳ್ಳಿ. ರಮೇಶ್ ಸರ್ ಅಂತ ಇದ್ದಾರೆ, ಅವರು ಬೆಂಗಳೂರವರು. ಅವರು ಕೂಡ ಇಂಡಸ್ಟ್ರಿಯಲ್ಲಿ ಈ ಒಂದು ಕಂಪನಿಯಲ್ಲಿ ಇಷ್ಟು ವರ್ಷದಿಂದ ಕೆಲಸವನ್ನ ಶುರು ಮಾಡಿದ್ರು. ಕೆಲಸವನ್ನ ಶುರು ಮಾಡಿದಂತ ಸಂದರ್ಭದಲ್ಲಿ ಅವರು ತುಂಬಾ ಕಷ್ಟದಲ್ಲಿದ್ರು, ತುಂಬಾ ಸಮಸ್ಯೆನ ಎದುರಿಸ್ತಾ ಇದ್ರು, ತುಂಬಾ ಸಾಲಗಳು ಮಾಡ್ಕೊಂಡ್ಬಿಟ್ಟಿದ್ರು. ಬಟ್ ಹಂತಂತವಾಗಿ ಈ ವ್ಯವಸ್ಥೆಯಲ್ಲಿ ವರ್ಕ್ ಮಾಡಿ ಸೀರಿಯಸ್ ಆಗಿ ತಗೊಂಡಿದ್ದಕ್ಕೆ ಇವತ್ತು ಈ ಒಂದು ಕಾರ್ ತಗೊಂಡಿದ್ದಾರೆ, ಈ ಒಂದು ಮನೆ ಕಟ್ಸಿದ್ದಾರೆ, ಇಷ್ಟು ಫಾರಿನ್ ಟ್ರಿಪ್ಸ್ ಮಾಡಿದ್ದಾರೆ. ಇವತ್ತು ಅವ್ರು ಮಾತನಾಡ್ಲಿಕ್ಕೆ ಒಂದು ವೇದಿಕೆ ಮೇಲೆ ಬಂದ್ರೆ ಸಾವಿರಾರು ಜನ ಕಾಯ್ತಾ ಇರ್ತಾರೆ ಅವ್ರ ಮಾತನ್ನ ಕೇಳಲಿಕ್ಕೆ ಅಂತೇಳಿ ನಿಮ್ಮ ಫೋಟೋವನ್ನ ಇಟ್ಕೊಂಡು ನಿಮ್ಮ ಟೀಮ್ ಲೀಡರ್ಸ್ ಪ್ರಮೋಟ್ ಮಾಡ್ತಾರೆ. ಸೊ ಇಂಥ ದಿನ ಏನಿದೆಯಲ್ಲ, ಇಂಡೈರೆಕ್ಟ್ಲಿ ನೀವು ಆ ಜಾಗದಲ್ಲಿ ಇರೋದೇ ಇಲ್ಲ, ಆದ್ರೂ ನಿಮ್ಮ ಹೆಸರು ಅಲ್ಲಿ ಪ್ರಮೋಷನ್ ಆಗ್ತಿರತ್ತೆ, ನೀವು ಬ್ರ್ಯಾಂಡ್ ಆಗ್ತಾ ಇರ್ತೀರಾ, ನೀವು ಫೇಮಸ್ ಆಗ್ತಾ ಇರ್ತೀರ. ಎಷ್ಟೋ ಸಂದರ್ಭದಲ್ಲಿ ನೀವು ಯಾರನ್ನೂ ನೋಡೇ ಇರಲ್ಲ, ಆದ್ರೂ ಅವರು ನಿಮ್ಮನ್ನ ನೋಡಿರ್ತಾರೆ ಫೋಟೋದಲ್ಲಿ, ವಿಡಿಯೋದಲ್ಲಿ, ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಅಲ್ಲಿ. ನಿಮಗೆ ಅವ್ರು ಯಾರು ಅಂತ ಪರಿಚಯ ಇರಲ್ಲ, ಬಟ್ ಅವ್ರಿಗೆ ನಿಮ್ ಬಗ್ಗೆ ಪರಿಚಯ ಇರತ್ತೆ, ನೀವ್ ಯಾರು ಅಂತೇಳಿ. ಆ ತರದ ಒಂದು ಹೆಸರು ಮಾಡ್ಲಿಕ್ಕೆ ಆಲ್ ಓವರ್ ಇಂಡಿಯಾ, ಇಡೀ ಇಂಡಿಯಾದಲ್ಲೇ ನೀವು ಹೆಸರು ಮಾಡ್ಲಿಕ್ಕೆ, ಫೇಮಸ್ ಆಗ್ಲಿಕ್ಕೆ, ಸೆಲೆಬ್ರಿಟಿ ಆಗ್ಲಿಕ್ಕೆ, ಹೀರೋ ತರ ಈ ಒಂದು ವ್ಯವಸ್ಥೆ ಸಾಮಾನ್ಯ ವ್ಯಕ್ತಿಗೂ ಅವಕಾಶ ಮಾಡಿ ಕೊಡ್ತಾ ಇದೆ. ಬರೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಕೆಲವು ಕಂಪ್ನಿಗಳು ಬೇರೆ ದೇಶಗಳಲ್ಲೂ ಕೂಡ ಟೀಮ್ ಕಟ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದೆ. ಯಾಕಂದ್ರೆ ಅವೆಲ್ಲ ಗ್ಲೋಬಲ್ ಕಂಪನೀಸ್. ಎಷ್ಟೋ ದೇಶಗಳಲ್ಲಿ ಆ ಒಂದು ಕಂಪನಿ ಆಪರೇಷನ್
ಮಾಡ್ತಾ ಇರತ್ತೆ. ಸೊ ಇಡೀ ವರ್ಲ್ಡ್ ವೈಡ್ ನೀವು ಫೇಮಸ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಇಂಡಸ್ಟ್ರಿ ಮುಖಾಂತರ. ಇಲ್ಲಿವರೆಗೂ ಹೇಳಿರುವಂತ ಪಾಯಿಂಟ್ಸ್ ಗಳು ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಒಂದ್ಸಲ ಎಲ್ಲರನ್ನು ಅನ್ಮ್ಯೂಟ್ ಮಾಡ್ತೀನಿ. ಪಾಯಿಂಟ್ ಟು ಪಾಯಿಂಟ್ ಎಲ್ರಿಗೂ ಅರ್ಥ ಆಗಿದೆಯಾ? ಎಸ್ ಸರ್ 100% ಸರ್. ಎಸ್ ಸರ್. ಆಗಿದೆ ಸರ್, ಅರ್ಥ ಆಗಿದೆ ಸರ್. ಥ್ಯಾಂಕ್ ಯು ಲೀಡರ್ಸ್, ಅರ್ಥ ಆಗಿದೆ ಅಂದ್ರೆ. ಸೊ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ನಿಮ್ಮ ಆಯ್ಕೆಯ ಜೀವನ ಶೈಲಿ ಅಂದ್ರೆ ಈ ಇಂಡಸ್ಟ್ರಿಯಲ್ಲಿ ಒಂದು ಸ್ಟೇಜ್ ಬರುತ್ತೆ ನೀವು ವರ್ಕ್ ಮಾಡ್ತಾ ಮಾಡ್ತಾ. ಯಾವ ಸ್ಟೇಜ್ ಅಂತಂದ್ರೆ ಇನ್ನೇನು ನೀವು ಕೆಲಸ ಮಾಡೋದೇ ಬೇಕಾಗಿಲ್ಲ, ಇರೋ ಟೀಮ್ ಅನ್ನ ನೀವು ಬರೀ ಮ್ಯಾನೇಜ್ ಮಾಡಿದ್ರೆ ಸಾಕು. ಒಂದಿಷ್ಟು ಕಾರ್ಯಕ್ರಮಗಳಿಗೆ ನೀವು ಒಂದು ಗೆಸ್ಟ್ ಆಗಿ ಒಂದಿಷ್ಟು 5 to 10 minutes ನಿಮ್ಮ ಸಕ್ಸಸ್ ಸ್ಟೋರೀಸ್ ನ ಹೇಳಿ ಬಂದ್ರೆ ಸಾಕು ಅಂತ ಒಂದ್ ದಿನ ಬರುತ್ತೆ. ನೀವು ಫೀಲ್ಡ್ ವರ್ಕ್ ಮಾಡೋದ್ ಬೇಕಾಗಿಲ್ಲ, 1-to-1 ಪ್ಲಾನ್ ಕೊಡೋದ್ ಬೇಕಾಗಿಲ್ಲ, ಪ್ರಾಡಕ್ಟ್ ಡೆಮೋ ಕೊಡೋದ್ ಬೇಕಾಗಿಲ್ಲ. ಜಸ್ಟ್ ಟೀಮ್ ನ ಮ್ಯಾನೇಜ್ ಮಾಡುವಂತದ್ದು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಗೆಸ್ಟ್ ಆಗಿ ಹೋಗಿ ಬರುವಂತದ್ದು. ಅಂತ ಒಂದು ದಿನ ನೀವು ರೀಚ್ ಆದಾಗ ನಿಮಗೆ ನಿಮ್ಮ ಸಮಯ ನಿಮ್ ಕೈಲಿರುತ್ತೆ. ಅದನ್ನ ಸಮಯ ಸ್ವತಂತ್ರ ಅಂತ ಕರಿತೀವಿ. ನಿಮಗೆ ಇಷ್ಟ ಬಂದಾಗ ನಿಮ್ ಜೀವನ ಕಳೀಲಿಕ್ಕೆ ಅವಕಾಶ ಇರುತ್ತೆ. ಈ ದಿನ ನಿಮಗೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ಮಾಡೋದು ಅವಶ್ಯಕತೆ ಬರಲ್ಲ. ನೀವು ಇವತ್ತು ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ಬೇಕು ಅಂದ್ರೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಫಾರಿನ್ ಟ್ರಿಪ್ಗೆ ಹೋಗ್ಬೇಕು ಅಂದ್ರೆ ಫಾರಿನ್ ಟ್ರಿಪ್ಗೆ ಹೋಗ್ಬೋದು. ಫುಲ್ ಡೇ ನಾನು ಮಲಗಬೇಕು ಅಂತಂದ್ರೂ ಮಲಗಲಿಕ್ಕೆ ಅವಕಾಶ ಇರುತ್ತೆ. ನಿಮಗೆ ಬೇಕಾಗಿದ್ದ ರೀತಿಯಲ್ಲಿ ನಿಮ್ ಜೀವನ ಲೀಡ್ ಮಾಡ್ಲಿಕ್ಕೆ ಅವಕಾಶ ಇರುವಂತಹ ಒಂದು ಗೋಲ್ಡನ್ ಆಪರ್ಚುನಿಟಿ ವ್ಯವಸ್ಥೆಯಲ್ಲಿ ಸಿಗುತ್ತೆ. ಬಟ್ ಕಂಡೀಷನ್ ಆ ಒಂದಕ್ಕೆ ಇಂಥ ಒಂದು ಜೀವನ ಬರಬೇಕು ಅಂದ್ರೆ ಅಂತ ಒಂದು ಸ್ಟೇಜ್ ಅನ್ನು ರೀಚ್ ಆಗ್ಬೇಕು. ಕ್ಲಿಯರ್? ಅಂದ್ರೆ ನೀವೊಂದು ದೊಡ್ಡ ಟೀಮ್ ನ ಬಿಲ್ಡ್ ಮಾಡಿರ್ಬೇಕು. ಆ ಟೀಮ್ ಹೇಗ್ ವರ್ಕ್ ಮಾಡ್ತಿರ್ಬೇಕು ಅಂತಂದ್ರೆ, ಆ ಟೀಮ್ ಅನ್ನು ನೀವು ಹೇಗ್ ರೆಡಿ ಮಾಡಿರ್ಬೇಕು ಅಂತಂದ್ರೆ, ವಿತೌಟ್ ಯುವರ್ ಇನ್ವಾಲ್ವ್ಮೆಂಟ್, ವಿತೌಟ್ ಯುವರ್ ಸಪೋರ್ಟ್, ವಿತೌಟ್ ಯುವರ್ ಪ್ರೆಸೆನ್ಸ್ ಆ ಟೀಮ್ ನಲ್ಲಿ ಕೆಲಸ ನಡೀತಿರ್ಬೇಕು. ಆ ತರ ಇಂಡಿಪೆಂಡೆಂಟ್ ಆಗಿ ಲೀಡರ್ಸ್ ಗಳನ್ನ ಕ್ರಿಯೇಟ್ ಮಾಡಿರ್ಬೇಕು ನಿಮ್ ಟೀಮ್ ನಲ್ಲಿ. ಸೊ ನೆಕ್ಸ್ಟ್ ಪಾಯಿಂಟ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಕ್ಚುಲಿ. ತುಂಬಾ ಜನರು ಇಂಡಸ್ಟ್ರಿಯಲ್ಲಿ ಗ್ರೋ ಆಗ್ತಾ ಇಲ್ಲ, ಸಕ್ಸಸ್ ಆಗ್ತಾ ಇಲ್ಲ, ದೊಡ್ಡ ಮಟ್ಟದ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಯಾಕೆ ಸರ್ ಅನ್ನೋ ಒಂದು ಪ್ರಶ್ನೆಗೆ ಈ ಒಂದು ಸ್ಲೈಡ್ ತುಂಬಾ ಇಂಪಾರ್ಟೆಂಟ್ ಲೆಸನ್ಸ್ ಗಳನ್ನ ಅವ್ರಿಗೆ ಹೇಳಿಕೊಡುತ್ತೆ. ನಿಮ್ಗೂ ಆ ಪ್ರಶ್ನೆ ಇದ್ರೆ, ಸರ್ ನಾವೇನೇ ಮಾಡಿದ್ರು ಆಗ್ತಾ ಇಲ್ಲ ಯಾಕೆ? ಸ್ನೇಹಿತರೆ, ಇದು ಜನರಿಂದ ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಇರುವಂತ ಬಿಸ್ನೆಸ್ ಇದು. ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಇರುವಂತ ಬಿಸ್ನೆಸ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್. ಈ ಒಂದು ವ್ಯವಸ್ಥೆಯಲ್ಲಿ ಜನರು ನಿಮ್ಮನ್ನ ಒಂದು ಲೀಡರ್ ಅಂತೇಳಿ ಅಕ್ಸೆಪ್ಟ್ ಮಾಡಿ ನಿಮ್ಮ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಅವರು ಕೂಡ ನಿಮ್ಮಾಗೆ ಒಂದು ದೊಡ್ಡ ಲೀಡರ್ಸ್ ಗಳು ಆಗಬೇಕು ಅಂತಂದ್ರೆ ನಿಮ್ಮ ವ್ಯಕ್ತಿತ್ವವನ್ನ ನೋಡ್ತಾರೆ. ನೀವು ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿಯೋ ಅಥವಾ ಕೆಟ್ಟ ವ್ಯಕ್ತಿತ್ವ ಇರುವಂತ ವ್ಯಕ್ತಿಯೋ ಅನ್ನೋದನ್ನ ನೋಡ್ತಾರೆ. ನಿಮ್ಮ ವ್ಯಕ್ತಿತ್ವದಲ್ಲಿ ತೊಂದರೆಗಳಿದ್ರೆ, ನೀವೊಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ಇಲ್ಲ ಅಂತ ಅಂದ್ರೆ ಜನ ನಿಮ್ಮನ್ನ ಫಾಲೋ ಅಪ್ ಮಾಡುವಂತ ತುಂಬಾ ಕಷ್ಟ. ನಿಮ್ಗೆ ಒಂದು ಪ್ರಶ್ನೆ ಬಂದಿರಬಹುದು. ಯಾವ ಪ್ರಶ್ನೆ ಅಂತಂದ್ರೆ, ಒಂದಿಷ್ಟು ಜನ ಬಿಸ್ನೆಸ್ ಶುರು ಮಾಡಿದ ತಕ್ಷಣನೇ ಶಾರ್ಟ್ ಪೀರಿಯಡ್ ಅಲ್ಲಿ ತುಂಬಾ ಜನ ಅವ್ರ ಟೀಮ್ ನಲ್ಲಿ ಬಂದ್ಬಿಡ್ತಾರೆ. ಆ ತರನು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇನ್ನೊಂದ್ ಕಡೆ ಕೆಲವರಿಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ಅವ್ರು 100 ಜನ ಅಲ್ಲ 1000 ಜನ ಕೇಳಿದ್ರು ಅದು ಟೀಮೇ ಆಗ್ತಿರಲ್ಲ. ಯಾಕೆ ಹಿಂಗೆ? ಈ ಪ್ರಶ್ನೆಯನ್ನು ನೀವು ಯಾವತ್ತಾದ್ರು ಕೇಳ್ಕೊಂಡಿದ್ದೀರಾ? ಯಾಕೆ ಹಿಂಗ ಆಗತ್ತೆ ಅಂತ ಹೇಳಿ? ಸೇಮ್ ನಿಮ್ ಕಂಪನಿಯಲ್ಲೇ ಇನ್ನೊಂದ್ ಯಾವ್ದೋ ಟೀಮ್ ನಲ್ಲಿ ತುಂಬಾ ಚೆನ್ನಾಗಿ ಟೀಮ್ ಗ್ರೋ ಆಗ್ತಾ ಇರುತ್ತೆ, ಎಲ್ಲೋ ಒಂದ್ ಕಡೆ ನಿಮ್ ಟೀಮ್ ನಲ್ಲಿ ಅಷ್ಟು ಗ್ರೋತ್ ಇರಲ್ಲ. ಯಾಕಂಗೆ? ಅದಕ್ಕೆ ವ್ಯತ್ಯಾಸವೇ ಈ ಪರ್ಸನಲ್ ಗ್ರೋತ್. ಸೊ ನೀವೆಷ್ಟು ನಿಮ್ಮ ವ್ಯಕ್ತಿತ್ವವನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀರಾ, ನಿಮ್ಮನ್ನ ನೀವು ಎಷ್ಟು ಬ್ರ್ಯಾಂಡ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀರಾ, ಅದನ್ನ ಪರ್ಸನಲ್ ಬ್ರ್ಯಾಂಡಿಂಗ್ ಅಂತ ಕರಿತೀವಿ. ಸೊ ನೀವು ಹೇಗೆ ನಿಮ್ಮ ಟೀಮ್ ಜೊತೆ ಇರ್ತೀರಾ, ಯಾವ ತರ ನೀವು ಮಾತು ಕೊಡ್ತೀರಾ, ಯಾವ ತರ ನಡ್ಕೊಳ್ತೀರಾ, ನಿಮ್ಮ ಒಳ್ಳೆ ಹವ್ಯಾಸಗಳೇನು, ನೀವೇನಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ ನ ಇಟ್ಕೊಂಡಿದ್ದೀರಾ, ಪ್ರತಿ ಒಂದು ಕೂಡ ಮ್ಯಾಟರ್ ಆಗತ್ತೆ. ಅದ್ರ ಮೇಲೇನೆ ನಿಮ್ಮ ಗ್ರೋತ್ ಡಿಪೆಂಡ್ ಆಗುವಂಥದ್ದು. ಇದೊಂದನ್ನು ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ಳದೆ ಯಾವುದೇ ಕಾರಣಕ್ಕೂ ನೀವು ಗ್ರೋ ಆಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಇದೊಂದನ್ನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳದೆ ಯಾವುದೇ ಕಾರಣಕ್ಕೂ ನೀವು ಗ್ರೋ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಬೇಕಾದ್ರೆ ನೀವು ಇನ್ನು 5 ವರ್ಷ ಅಲ್ಲ 10 ವರ್ಷ ಟೈಮ್ ತಗೊಳ್ಳಿ, ಇಂಡಸ್ಟ್ರಿಯಲ್ಲಿ ನಿಮಗೆ ಗ್ರೋತೆ ಸಿಗಲ್ಲ. ಈ ಒಂದು ಕಾರಣಕ್ಕೇನೆ
ನಮ್ಮ ಗುರುಗಳಾದಂತ ಸರ್ ಡಾಕ್ಟರ್ ಎಸ್ ಎಚ್ ಕುಲಕರ್ಣಿ ಸರ್ ಪ್ರತಿಯೊಬ್ಬ ವ್ಯಕ್ತಿಯನ್ನು, ಎಸ್ಪೆಷಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ವ್ಯಕ್ತಿತ್ವದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು, ಅವರನ್ನ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿಯನ್ನಾಗಿ ತಯಾರು ಮಾಡಬೇಕು. ಬರೀ ಅವ್ರ ಜೀವನದಲ್ಲಿ ಡೆವಲಪ್ಮೆಂಟ್ ಆಗೋದು ಅಷ್ಟೇ ಅಲ್ಲ, ಇನ್ನೊಬ್ಬರಿಗೆ ಹೇಗೆ ಜೀವನದಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಟೀಚಿಂಗ್ ಮಾಡೋ ಲೆವೆಲ್ಗೆ ಅವ್ರನ್ನ ರೆಡಿ ಮಾಡಬೇಕು ಅನ್ನೋ ಒಂದು ವಿಷನ್ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಿದ್ದಾರೆ ನಮ್ಮ ಗುರುಗಳಂತ ಸರ್ ಡಾಕ್ಟರ್ ಎಸ್ ಎಚ್ ಕುಲಕರ್ಣಿ ಸರ್. ಅಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಬೇಕಾಗಿರೋರು ಯಾರು ಅಂತ ಅಂದ್ರೆ ಅದು ಲೈಫ್ ಕೋಚ್ಗಳು, ಜೀವನದ ಬಗ್ಗೆ ಮಾತಾಡುವಂತವ್ರು, ಜೀವನದಲ್ಲಿ ಹೇಗೆ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿಯಾಗಿ ಬದಲಾವಣೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಪಾಠ ಮಾಡುವಂತವ್ರ ಸಂಖ್ಯೆ ಜಾಸ್ತಿ ಆಗ್ಬೇಕಾಗಿದೆ ಇಂಡಿಯಾದಲ್ಲಿ. ಆಮ್ ಐ ರೈಟ್? ನಿಮ್ಗೆ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಸಪೋರ್ಟ್ ಮಾಡ್ಲಿಕ್ಕೆ, ಸಲಹೆಗಳನ್ನ ಕೊಡ್ಲಿಕ್ಕೆ ಕಾನೂನು ಸಲಹೆಗಾರರಿದ್ದಾರೆ. ಆರೋಗ್ಯದ ಏರುಪೇರಿಗೆ ಪರಿಹಾರ ಕೊಡ್ಲಿಕ್ಕೆ ಡಾಕ್ಟರ್ಸ್ ಅಂತ ಇದ್ದಾರೆ. ನೀವು ಮನೆ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡಬೇಕು ಅಥವಾ ಯಾವ್ದಾದ್ರು ಸಿವಿಲ್ ಕನ್ಸ್ಟ್ರಕ್ಷನ್ಸ್ ನೀವು ಮಾಡಬೇಕು ಅಂತಂದ್ರೆ ಅದಕ್ಕೆ ಇಂಜಿನಿಯರ್ ಅಂತ ಇದ್ದಾರೆ, ಸಿವಿಲ್ ಇಂಜಿನಿಯರ್ ಅಂತ ಇದ್ದಾರೆ. ಬಟ್ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಜೀವನದಲ್ಲಿ ಒಂದು ವ್ಯಕ್ತಿತ್ವನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಇವತ್ತು ಲೈಫ್ ಕೋಚಸ್ಗಳಿಲ್ಲ. ಅಂತ ಲೈಫ್ ಕೋಚಸ್ಗಳನ್ನ ಇನ್ಕ್ರೀಸ್ ಮಾಡಬೇಕು ಅನ್ನೋ ಒಂದು ವಿಷನ್ ಇಟ್ಕೊಂಡೆ ಇವತ್ತು ನಾವುಗಳು ಕೆಲಸ ಮಾಡ್ತಿರುವಂಥದ್ದು. ಸೊ ಯಾರೆಲ್ಲ ಲೈಫ್ ಕೋಚ್ಗಳು ಆಗ್ಬೇಕು, ನಾನು ಕೂಡ ನನ್ನ ವ್ಯಕ್ತಿತ್ವದಲ್ಲೂ ಕೂಡ ಒಂದು ಬದಲಾವಣೆಯನ್ನ ನಾನು ಕಂಡ್ಕೊಳ್ಬೇಕು, ನನಗೂ ಒಂದು ಮಾರ್ಗದರ್ಶನ ಬೇಕು, ನನಗೂ ಕೂಡ ಒಂದು ಮೆಂಟರಿಂಗ್ ಬೇಕು, ನನಗೂ ಕೂಡ ಒಬ್ರು ಗುರು ಬೇಕು ಸರ್, ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಯಾಗಿ ನನ್ನನ್ನ ಬದಲಾವಣೆ ಮಾಡುವಂತಹ ಒಂದು ಗುರುಗಳು ನನಗೂ ಅವಶ್ಯಕತೆ ಇದೆ ಅನ್ನೋರು ನಂದೇನು ವಾಟ್ಸಪ್ ನಂಬರ್ ಇದೆಯಲ್ಲ ಆ ಒಂದು ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ. ಅವರುಗಳಿಗೆ ನಾವು ಡಿಫ್ರೆಂಟ್ ವೇಯಲ್ಲಿ ಅವ್ರನ್ನ ಆರ್ಥಿಕವಾಗಿ ಹಾಗೆ ವ್ಯಕ್ತಿತ್ವದಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಬೇಕಾಗಿರುವಂತಹ ಒಂದು ನಾಲೆಡ್ಜ್ನ ಕೊಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಎಲ್ರಿಗೂ ಮಾಡ್ಲಿಕ್ಕೆ ಆಗಲ್ಲ ಹೆಸರನ್ನು, ಕೆಲವರಿಗೆ ಅಷ್ಟೇನೆ ನಾವು ಮೆಂಟ್ರಿಂಗ್ ಮಾಡ್ಲಿಕ್ಕೆ ಸಾಧ್ಯ. ಸೊ ನೆಕ್ಸ್ಟ್ ಪಾಯಿಂಟ್, ಸೊ ಒಂದು ಉತ್ತಮ ದೇಶ ಬಿಲ್ಡ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಈ ಒಂದು ಇಂಡಸ್ಟ್ರಿ ಮುಖಾಂತರ. ಹೇಗೆ ಅಂತ ನೀವು ತಿಳ್ಕೊಳ್ಳಿ, ಹೇಗೆ ಅಂತ ನೀವು ಈಗ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈಗ ನೋಡಿ, ನೀವು ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂತ ಸಂದರ್ಭದಲ್ಲಿ ನೀವು ತಗೊಳ್ಳುವಂತ ಪ್ರತಿಯೊಂದು ಅರ್ನಿಂಗ್ ಅಲ್ಲಿ ನಿಮ್ಮ ಕಂಪನಿ ನಿಮ್ಮಿಂದ ಒಂದು 2% TDS ಅಂತೇಳಿ ಡಿಡಕ್ಷನ್ ಮಾಡ್ತಾರೆ. ಎಸ್ಆರ್ನು TDS ಅಂತೇಳಿ 2% ಮಾಡ್ತಾ ಇದ್ದಾರೆ ನಿಮ್ಮ ಕಂಪನಿಯಲ್ಲಿ. ನಿಮ್ ಪಾನ್ ಕಾರ್ಡ್ ನ ಬಳಸಿ 2% ಡಿಡಕ್ಟ್ ಮಾಡಿ ನಿಮ್ಮ ಹೆಸರಲ್ಲಿ ಗೌರ್ಮೆಂಟಿಗೆ ಟ್ಯಾಕ್ಸ್ ಅಂತ ಕಟ್ತಾರೆ. ಅದನ್ನ ವರ್ಷದ ಕೊನೆಯಲ್ಲಿ, ಉದಾಹರಣೆಗೆ ಈ ಸಂದರ್ಭದಲ್ಲಿ ಏಪ್ರಿಲ್, ಮೇ, ಜೂನ್ ಅಲ್ಲಿ ನೀವು ವರ್ಷದಲ್ಲಿ ಎಷ್ಟು ಅಮೌಂಟ್ ನ ಕಟ್ಟಿರ್ತೀರಾ ಅದನ್ನ ರಿಟರ್ನ್ ಮಾಡ್ಕೋಬಹುದು. IT ರಿಟರ್ನ್ಸ್ ನ ಫೈಲ್ ಮಾಡಿ. ಅದಕ್ಕೊಂದು ಲಿಮಿಟ್ ಇದೆ, ಇಷ್ಟು TDS ಕಟ್ಟಿದ್ರೆ ಮಾತ್ರ ನೀವು ರಿಟರ್ನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದನ್ನ ದಾಟಿದ್ರೆ ನೀವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಲೇಬೇಕು. ಅದನ್ನ ನೀವು ರಿಟರ್ನ್ ತಗೊಳ್ಳಿಕ್ಕೆ ಆಗಲ್ಲ, ಬಟ್ ಆದ್ರೂ ಕೂಡ IT ರಿಟರ್ನ್ಸ್ ನೀವು ಫೈಲ್ ಮಾಡಲೇಬೇಕು. ಸೊ ಇವತ್ತು ಇಡೀ ಇಂಡಿಯಾದಲ್ಲೇ ಟ್ಯಾಕ್ಸ್ ನ ಪೇ ಮಾಡೋರ ಸಂಖ್ಯೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದೆ. ನೀವು ಗೂಗಲ್ ಬೇಕಾದ್ರೆ ಸರ್ಚ್ ಮಾಡಿ, ಪ್ರೆಸೆಂಟ್ ಟ್ಯಾಕ್ಸ್ ಪೇಯರ್ಸ್ ರೇಷಿಯೋ ಇನ್ ಇಂಡಿಯಾ ಅಂತ ನೀವು ಸರ್ಚ್ ಮಾಡಿದ್ರೆ ಲೆಸ್ ದ್ಯಾನ್ 10% ಅಂತ ಹೇಳ್ಬೋದು. 10% ಇಂತ ಕಡಿಮೆ ಜನರನ್ನೇ ಟ್ಯಾಕ್ಸ್ ಕಟ್ತಾ ಇರುವಂತದ್ದು. ಬಟ್ 90% ಜನ ಆರಾಮಾಗಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವರು ಟ್ಯಾಕ್ಸ್ ಕಟ್ಟೋ ಮಟ್ಟಕ್ಕೆ ಬೆಳಿಲಿಕ್ಕೆ ಅವಕಾಶಗಳಿಲ್ಲ. ಸೊ ಇಮ್ಯಾಜಿನ್ ಮಾಡಿ, ನಾಳೆ ದಿನಗಳಲ್ಲಿ ಇಡೀ ಇಂಡಿಯಾದಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಯಲ್ಲಿ ಅವ್ರು ಯಾವ ಕೆಲಸ ಮಾಡ್ತಾ ಇದಾರೆ ಮಾಡ್ಲಿ, ಅದನ್ನೇ ಫುಲ್ ಟೈಮ್ ಆಗಿ ತಗೊಳ್ಳಿ. ಈ ಇಂಡಸ್ಟ್ರಿನ ಫುಲ್ ಟೈಮ್ ಆಗಿ ತಗೊಳ್ಳೋದು ಬೇಡ. ಅವ್ರು ಯಾವ ಪ್ರೊಫೆಷನಲ್ ಇದಾರಲ್ಲ ಅದೇ ಪ್ರೊಫೆಷನ್ ನ ಫುಲ್ ಟೈಮ್ ಆಗಿ ತಗೊಂಡು ಅದನ್ನ ಮಾಡ್ಲಿ. ಜೊತೆಗೆ ಒಂದು ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಅಂತೇಳಿ ಪ್ರತಿಯೊಬ್ರು ಕೂಡ ಒಂದಲ್ಲ ಒಂದು ಕಂಪನಿಯಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಕೆಲಸ ಮಾಡ್ತಾ ಪ್ರತಿಯೊಬ್ರು 2% ಗೌರ್ಮೆಂಟ್ಗೆ TDS ನ ಪೇ ಮಾಡಿದ್ರೆ ಇಮ್ಯಾಜಿನ್ ಮಾಡಿ ಯಾವ ಮಟ್ಟಕ್ಕೆ ದೇಶ ಡೆವಲಪ್ಮೆಂಟ್ ಆಗ್ಬಹುದು ಅಂತೇಳಿ. ಜಸ್ಟ್ ನಾಟ್ ಇವನ್ 10% ಇವತ್ತು ಗೌರ್ಮೆಂಟ್ಗೆ ಟ್ಯಾಕ್ಸ್ ನ ಕಟ್ತಾ ಇರುವಂತ ದಿನಗಳು ಹೇಗಿದೆ, ಅಂತ ದಿನ ಹೇಗಿರುತ್ತೆ ಅಂತ. ಸೊ ನಾವಿನ್ನು ಡೆವಲಪಿಂಗ್ ಕಂಟ್ರಿಲಿ ಇದೀವಿ, ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತ ದಿನವನ್ನ ನಾವು ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ ಅದು ಈ ಇಂಡಸ್ಟ್ರಿಯಿಂದ ಮಾತ್ರ ಸಾಧ್ಯ. ನೀವು ನಿಮ್ಮ ಗ್ರೋತ್ ಅಷ್ಟೇ ಪಡ್ಕೊಳ್ಳಲ್ಲ ಇಂಡಸ್ಟ್ರಿಯಲ್ಲಿ, ನಿಮ್ಮ ಕನಸುಗಳನ್ನಷ್ಟೇ ನನಸು ಮಾಡ್ಕೊಳ್ಳಲ್ಲ, ದೇಶದ ಡೆವಲಪ್ಮೆಂಟ್ ಕೂಡ ನೀವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀರಾ ಇಂಡೈರೆಕ್ಟ್ಲಿ.
ನಿಮ್ಮಿಂದ ದೇಶ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಇಂಡಸ್ಟ್ರಿ ಕೆಲಸ ಮಾಡೋದ್ರಿಂದ. ಒಂದು ದೇಶ ಸೇವೆ ಮಾಡ್ಬೇಕು ಅಂತ ಹೇಳಿ ಯಾರಿಗಾದ್ರೂ ಕನಸಿದ್ರೆ ಈ ಇಂಡಸ್ಟ್ರಿನ ತುಂಬಾ ಸೀರಿಯಸ್ ಆಗಿ ತಗೊಂಡು ನಿಮ್ಮ ಟೀಮ್ ಮುಖಾಂತರ ಲಕ್ಷಾಂತರ ಜನರಿಗೆ, ಕೋಟ್ಯಾಂತರ ಜನರಿಗೆ ನಿಮ್ಮ ಸಂಸ್ಥೆಯನ್ನು ತಲುಪಿಸುವಂತ ಒಂದು ಜವಾಬ್ದಾರಿ ತಗೊಳ್ಳಿ. ಇದು ಕೇವಲ ನಿಮ್ಮ ಬೆಳವಣಿಗೆಗೆ, ನಿಮ್ಮ ಸಕ್ಸಸ್ಸಿಗೆ, ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಷ್ಟೇ ಅಲ್ಲ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರುವಂತದ್ದು. ನಿಮ್ಗೆ ಗೊತ್ತಿಲ್ಲದೆ ದೇಶ ಕಟ್ಟೋ ಕೆಲಸ ಮಾಡ್ತಾ ಇದ್ದೀರಾ, ದೇಶದಲ್ಲಿ ಬದಲಾವಣೆಯನ್ನ ಮಾಡೋದಕ್ಕೆ ಹೊರಟಿದ್ದೀರಾ, ದೇಶವನ್ನ ಡೆವಲಪ್ಡ್ ಕಂಟ್ರಿ ಮಾಡ್ಲಿಕ್ಕೆ ಹೊರಟಿದ್ದೀರಾ, ದೇಶವನ್ನ ನಂಬರ್ 1 ದೇಶವನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದೀರಾ, ದೇಶವನ್ನ ವಿಶ್ವಗುರು ಮಾಡ್ಲಿಕ್ಕೆ ಹೊರಟಿದ್ದೀರಾ. am I right? ಒಂದು ದೇಶ ಕಟ್ಟುವಂತ ಕೆಲಸವನ್ನ ಪ್ರತಿಯೊಬ್ಬ ಡೈರೆಕ್ಟ್ ಸೆಲ್ಲರ್ ಮಾಡ್ತಾ ಇದ್ದಾರೆ, ತಮಗೆ ಗೊತ್ತಿಲ್ಲ. ದೇಶಕ್ಕೆ ಬಹುದೊಡ್ಡ ಕೊಡುಗೆ ಕೊಡ್ಲಿಕ್ಕೆ ಹೊರಡ್ತಾ ಇದ್ದೀರಾ ನೀವು. ನೆಕ್ಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ನಿಮ್ಗೆ ಈ ಇಂಡಸ್ಟ್ರಿ ಸಿಗ್ತಿರೋದು ದಟ್ ಇಸ್ ಕಾಲ್ಡ್ ಅರ್ಲಿ ರಿಟೈರ್ಮೆಂಟ್. ರಿಟೈರ್ಮೆಂಟ್ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇಂಡಿಯಾದಲ್ಲಿ ರಿಟೈರ್ಮೆಂಟ್ ಏಜ್ ಬಂದು 60. ಅಂದ್ರೆ ಯಾವ ವಯಸ್ಸವರೆಗೆ ನಾವು ದುಡಿಬೇಕು, ಅದರ ನಂತರ ನಾವು ದುಡಿಲಿಕ್ಕೆ ಅವಕಾಶ ಇರಲ್ಲ. ಆ ಒಂದು ವರ್ಡ್ ಅನ್ನ ರಿಟೈರ್ಮೆಂಟ್ ಅಂತ ಕರಿತೀವಿ, ನಿವೃತ್ತಿ ಅಂತ ಕರಿತೀವಿ. ಇಂಡಿಯಾದಲ್ಲಿ 60 ವರ್ಷ ಇದೆ. ಇದು ನಿಮಗೆ ಆಲ್ರೆಡಿ ಗೊತ್ತಿರುವಂತ ಸಬ್ಜೆಕ್ಟ್. ಇಲ್ಲಿ ಅರ್ಲಿ ರಿಟೈರ್ಮೆಂಟ್ ಅನ್ನೋದು ಹೊಸ ಸಬ್ಜೆಕ್ಟ್ ಅನ್ನು ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ರಿಟೈರ್ಮೆಂಟ್ಗೆ ಅರ್ಲಿ ಅನ್ನೋದು ಸೇರ್ಕೊಂಡಿದೆ, ಅಂದ್ರೆ ಬೇಗ. ಅಂದ್ರೆ ನಾವು 60 ವರ್ಷದವರೆಗೆ ಯಾಕೆ ದುಡಿಬೇಕು ಅನ್ನೋ ಒಂದು ಹೊಸ ಐಡಿಯಾವನ್ನ ಇದು ನಮ್ಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ನೀವು ಯಾವ ಏಜ್ ಅಲ್ಲಿ ಇದ್ದೀರಾ, ನೀವು 25ರಲ್ಲಿ ಇದ್ದೀರೋ, 30ರಲ್ಲಿ ಇದ್ದೀರೋ, 35ರಲ್ಲಿ ಇದ್ದೀರೋ, 40ರಲ್ಲಿ ಇದ್ದೀರೋ, ನೀವು ನೋಡ್ಕೊಳ್ಳಿ. ಆ ಏಜ್ ಇಂದ ನೆಕ್ಸ್ಟ್ 5 ವರ್ಷ ನೀವು ರಿಟೈರ್ಮೆಂಟ್ ನ ತಗೊಳ್ಳುವಂತಹ ಅವಕಾಶ ನಿಮಗೆ ಸಿಕ್ಕಿದ್ರೆ ಹೇಗಿರುತ್ತೆ? ಅದರ ಅರ್ಥ ಈ ನೆಕ್ಸ್ಟ್ 5 ವರ್ಷದಲ್ಲಿ 60 ವರ್ಷದವರೆಗೂ ನೀವು ದುಡಿದ್ರೆ ಏನ್ ದುಡಿಮೆ ಮಾಡ್ತಿರಲ್ಲ, ಅಷ್ಟು ಹಣವನ್ನ ನೆಕ್ಸ್ಟ್ 5 ವರ್ಷದಲ್ಲಿ ದುಡಿಮೆ ಮಾಡ್ಕೊಂಡ್ಬಿಡ್ತೀರಾ. ಆ ಸಬ್ಜೆಕ್ಟ್ ನಾನು ಮಾತಾಡ್ತಿರೋದು. ನೀವು 60 ವರ್ಷದವರೆಗೂ ದುಡಿದ್ರೆ ಎಷ್ಟು ಸಂಪಾದನೆ ಮಾಡ್ತಿರಲ್ಲ, ಅಷ್ಟು ಸಂಪಾದನೆಯನ್ನ ನೀವು ನೆಕ್ಸ್ಟ್ 5 years ಅಲ್ಲಿ ಮಾಡ್ಕೊಳ್ಳಿಕ್ ಸಾಧ್ಯತೆ ಇದೆ, ಈ ಇಂಡಸ್ಟ್ರಿನ ಸರಿಯಾಗಿ ನೀವು ಬಳಸ್ಕೊಂಡ್ರೆ. ಯಾಕಂದ್ರೆ ಇಲ್ಲಿ ಅನ್ಲಿಮಿಟೆಡ್ ಇನ್ಕಮ್ ಆಪರ್ಚುನಿಟಿ ಇರುವಂತದ್ದು. ಇಲ್ಲಿ ಲಿಮಿಟೆಡ್ ಇನ್ಕಮ್ ಇಲ್ಲ. ನೀವು ಎಷ್ಟು ಬೇಕಾದ್ರೂ ನಿಮ್ಮ ಸಂಸ್ಥೆಗೆ ಬಿಸ್ನೆಸ್ ಕೊಡ್ಬೋದು. ಆ ಬಿಸ್ನೆಸ್ ತಕ್ಕಂತಹ ಬಿಸ್ನೆಸ್ ಮಾಡೆಲ್ ಏನಿದೆ ಅಥವಾ ಇನ್ಕಮ್ ಪ್ಲಾನ್ ಏನಿದೆ ಅದಕ್ಕೆ ತಕ್ಕಂಗೆ ನಿಮಗೆ ಕಮಿಷನ್ ಅಥವಾ ಇನ್ಕಮ್ ನಿಮ್ಗೆ ಸಿಗುವಂತದ್ದು. ಕ್ಲಿಯರ್? 60 ವರ್ಷದವರೆಗೂ ದುಡಿದ್ರೆ ಏನ್ ಇನ್ಕಮ್ ಮಾಡ್ಲಿಕ್ಕೆ ಸಾಧ್ಯತೆ, ಅದನ್ನ ಜಸ್ಟ್ ನೆಕ್ಸ್ಟ್ 5 years ಅಲ್ಲೇ ಮಾಡ್ಕೊಂಡು 60 ವರ್ಷ ಆದ್ಮೇಲೆ ರಿಟೈರ್ಮೆಂಟ್ ತಗೊಳ್ಳೋದನ್ನ ನೆಕ್ಸ್ಟ್ 5 ವರ್ಷದಲ್ಲಿ ರಿಟೈರ್ಮೆಂಟ್ ತಗೊಂಡ್ರೆ ಹೇಗಿರುತ್ತೆ? ಅದನ್ನೇ ಅರ್ಲಿ ರಿಟೈರ್ಮೆಂಟ್ ಅಂತ ಹೇಳುವಂಥದ್ದು ಸ್ನೇಹಿತರೆ. ಅವಾಗ ನಿಮಗೆ ಇಷ್ಟ ಬಂದ ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡಬಹುದು. ಜಸ್ಟ್ ಬರೀ ಟೈಮ್ ಸ್ಪೆಂಡ್ ಮಾಡೋದಲ್ಲ, ಕ್ವಾಲಿಟಿ ಟೈಮ್. ನಿಮ್ ಫ್ಯಾಮಿಲಿ ಮೆಂಬರ್ಸ್ ನ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ಬೋದು, ಒಳ್ಳೊಳ್ಳೆ ಹೋಟೆಲ್ಸ್ ಕರ್ಕೊಂಡು ಹೋಗ್ಬೋದು, ಒಳ್ಳೊಳ್ಳೆ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ಬೋದು. ಅವ್ರಿಗೆ ಬೇಕಾಗಿರುವಂತಹ ವಸ್ತುಗಳು ಏನೆಲ್ಲ ಇದೆ ಅವೆಲ್ಲವನ್ನು ಕೂಡ ಬ್ರಾಂಡೆಡ್ ಕ್ವಾಲಿಟಿ ಇರುವಂತಹ ಒಂದು ಗಿಫ್ಟ್ ಗಳನ್ನ ಕೊಡಬಹುದು ನೀವು. ಹೆಸರು ನಿಮಗೆ ಏನ್ ಇಷ್ಟ ಆಗತ್ತೆ, ನಿಮ್ಮ ಹವ್ಯಾಸಗಳಿಗೆ ನೀವು ಅತಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ಬೋದು. ನಿಮ್ಗೆ ಜಿಮ್ಮಿಗೆ ಹೋಗೋದಂದ್ರೆ ಜಿಮ್ಮಿಗೆ ಹೋಗ್ಬೋದು, ಪುಸ್ತಕಗಳು ಓದೋ ಹವ್ಯಾಸ ಅಂದ್ರೆ ಅದನ್ನು ಓದ್ಬೋದು. ಸರ್ ನಾವು ಪೇಂಟಿಂಗ್ ಇಷ್ಟ ಇದೆ ಅಂದ್ರೆ ಪೇಂಟಿಂಗ್ ಮಾಡ್ಬೋದು, ಮೂವಿ ನೋಡೋದು ಇಷ್ಟ ಇದೆ ಅಂದ್ರೆ ಮೂವಿ ನೋಡ್ಬೋದು. ಯಾಕಂದ್ರೆ ನೀವು ರಿಟೈರ್ಮೆಂಟ್ ತಗೊಂಡ್ಬಿಟ್ಟಿದ್ದೀರಾ, ಕೆಲಸ ಮಾಡ್ಲೇಬೇಕು ಅಂತಿಲ್ಲ ಅಲ್ಲ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಹೊಸ ಜನರನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ. ಆಲ್ರೆಡಿ ಹೇಳಿದೆ, ನಿಮ್ಗೆ ಗೊತ್ತಿಲ್ಲ ನೀವು ಫೇಮಸ್ ಆಗ್ಲಿಕ್ಕೆ ಹೋಗ್ತೀರಾ, ಫೇಮಸ್ ಆಗ್ತೀರಾ ಅಂತೇಳಿ. ಇಲ್ಲಿ ಇಂಡೈರೆಕ್ಟ್ಲಿ ನಿಮ್ದು ಒಂದು ಟೀಮ್ ಬಿಲ್ಡ್ ಆಗ್ತಾ ಹೋಗುತ್ತೆ. ನಾನ್ ನೋಡಿರೋ ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ನಾವು ವರ್ಕ್ ಮಾಡ್ತಾ ಮಾಡ್ತಾ ನಮಗ್ ಪರಿಚಯ ಇರುವಂತ ಒಂದು 10-15 ಜನ ಅಷ್ಟೇ ನಾವು ಪರಿಚಯ ಮಾಡ್ಸಿರ್ತೀವಿ ವ್ಯವಸ್ಥೆಗೆ. ಅದನ್ನ ಬಿಟ್ರೆ ನಮ್ ಟೀಮ್ ನಲ್ಲಿ ಬರೋರು ಎಲ್ಲರೂ ಕೂಡ ಹೊಸಬ್ರೇನೆ. ಎಸ್ಆರ್ನು ಈಗ ನೀವೇನೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನಿಮ್ ಟೀಮ್ ನಲ್ಲಿ ಮೊದ್ಲಿಂದನೂ ಪರಿಚಯ ಇರೋರು ಎಷ್ಟು ಜನ ಇದಾರೆ ಈಗ ನಿಮ್ ಟೀಮ್ ನಲ್ಲಿ? ನೀವು ಈ ಬಿಸ್ನೆಸ್ ಬಂದಾದ್ಮೇಲೆ ಅಲ್ಲ ತುಂಬಾ ಜನ ಪರಿಚಯ ಆಗಿದ್ದು, ತುಂಬಾ ಜನ ಹೊಸಬ್ರು ನಿಮಗೆ ಕನೆಕ್ಟ್ ಆಗಿದ್ದು. ಈಗ ಹೆಂಗಾಗೋಗಿರುತ್ತೆ ಅಂತಂದ್ರೆ ನಿಮ್ ಫ್ರೆಂಡ್ಸ್ ಗಳಿಗೂ ಅಷ್ಟು ನೀವು ಟೈಮ್ ಸ್ಪೆಂಡ್ ಮಾಡಲ್ಲ, ಅಥವಾ ಅಷ್ಟು ನೀವು ಕ್ಲೋಸ್ ಅಲ್ಲಿ ಇರಲ್ಲ. ನಿಮ್ ಟೀಮ್ ಮೆಂಬರ್ಸ್ ಜೊತೆ ಅಷ್ಟು ಕ್ಲೋಸ್ ಇರ್ತೀರಾ, ಅಷ್ಟು ನೀವು ಒಡನಾಟದಲ್ಲಿ ಇರ್ತೀರಾ. ಆ ತರದ ಒಂದು ಸೋಷಿಯಲ್ ಸರ್ಕಲ್, ಆ ತರದ ಒಂದು ಸಂಬಂಧಗಳು ಕ್ರಿಯೇಟ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಈ ವ್ಯವಸ್ಥೆಯಲ್ಲಿ. ತುಂಬಾ ಜನಕ್ಕೆ ಆಸೆ ಇರುತ್ತೆ, ಎಸ್ಪೆಷಲಿ 40-50 ವಯಸ್ಸನ್ನ ದಾಟ್ದವ್ರಿಗಂತೂ ಇಷ್ಟು ದಿನ ನನಗೆ ಅಂತೇಳಿ ಕೆಲಸ ಮಾಡಿದ್ದಾಯ್ತು, ನನ್ನ ಸ್ವಾರ್ಥದ ಕನಸುಗಳನ್ನ ಫುಲ್ಫಿಲ್ಮೆಂಟ್ ಮಾಡ್ಲಿಕ್ಕೆ ನಾನು ಕೆಲಸ ಮಾಡಿದ್ದಾಯ್ತು, ಸಮಾಜಕ್ಕೆ ಏನಾದ್ರು ಮಾಡೋಣ ಅಂತೇಳಿ ಹೆಲ್ಪ್ ಮಾಡ್ಲಿಕ್ಕೆ, ಬೇರೆಯವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಡಿಫ್ರೆಂಟ್ NGO ಗಳಿಗೆ, ಡಿಫ್ರೆಂಟ್ ಕ್ಲಬ್ಗಳಿಗೆ, ಲಯನ್ಸ್ ಕ್ಲಬ್ ಅಂತೆ, ರೋಟರಿ ಕ್ಲಬ್ ಅಂತೆ, ಈ ತರ ಜಾಯ್ನ್ ಆಗ್ತಾರೆ. ಜಾಯ್ನ್ ಆಗಿ ಅಲ್ಲಿ ಉಚಿತವಾಗಿ ಸೇವೆ ಮಾಡ್ತಿರ್ತಾರೆ, ಏನು ರಿಟರ್ನ್ಸ್ ತಗೊಳ್ದೆ.
ಅದಕ್ಕಿಂತ ಒಂದು ಬೆಟರ್ ಆಪರ್ಚುನಿಟಿ ಈ ಒಂದು ವ್ಯವಸ್ಥೆ ನಿಮಗೆ ಮಾಡಿಕೊಡ್ತದೆ. ಇಲ್ಲಿ ನೀವೇನು ಅಲ್ಲಿ ಬೇರೆ NGOಗಳಲ್ಲಿ ಬೇರೆ ಕ್ಲಬ್ಗಳಲ್ಲಿ ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಅದೇ ತರ ನೀವು ಇಲ್ಲಿ ಬೇರೆಯವ್ರಿಗೆ ಹೆಲ್ಪ್ ಮಾಡಬಹುದು. ಹೇಗೆ? ಎಷ್ಟೋ ಜನರಿಗೆ ಇವತ್ತು ಒಂದು ಒಳ್ಳೆ ಇನ್ಕಮ್ ಮಾಡ್ಕೊಳ್ಳಿಕ್ಕೆ ಅವಕಾಶನೇ ಇಲ್ಲ, ಅಂತವ್ರಿಗೆ ಒಳ್ಳೆ ಅವಕಾಶ ಕೊಡಿ. ಎಷ್ಟೋ ಜನರಿಗೆ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಫುಡ್ ಸಪ್ಲಿಮೆಂಟ್ಸ್ ಬಗ್ಗೆ ಐಡಿಯಾಸ್ ಇಲ್ಲ, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಆ ಒಂದು ನಾಲೆಡ್ಜ್ ನ ಕೊಡಿ. ಹೆಲ್ತ್ ನ ಕೊಡೋದ್ರ ಮುಖಾಂತರ ಅವ್ರಿಗೆ ಹೆಲ್ಪ್ ಮಾಡಿ. ಎಸ್ಆರ್ನು? ಅದ್ರ ಜೊತೆಗೆ ನೀವು ಕೂಡ ಬೆಳಿತೀರಾ, ಇನ್ನೊಬ್ರು ಹೆಲ್ಪ್ ಮಾಡಿ ಬೆಳೆಯುವಂತ ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ. ಇದೊಂಥರ ಹೆಂಗೆ ಅಂದ್ರೆ ಬೇರೆಯವ್ರನ್ನ ಕನಸುಗಳನ್ನ ನನಸು ಮಾಡ್ಕೊಳ್ತಾ ನಿಮ್ ಕನಸುಗಳನ್ನ ನನಸು ಮಾಡ್ಕೊಳ್ಳುವಂಥದ್ದು, ಬೇರೆಯವ್ರಿಗೆ ಇನ್ಕಮ್ ನ ಜಾಸ್ತಿ ಮಾಡ್ಕೊಳ್ತಾ ನಿಮ್ ಇನ್ಕಮ್ ನ ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ಬೇರೆಯವರ ಗ್ರೋತ್ ಅಲ್ಲಿ ನಿಮ್ ಗ್ರೋತ್ ನ ಕಾಣುವಂಥದ್ದು. ಸೊ ಇದಾಗಿತ್ತು ಇವತ್ತಿನ ಸಬ್ಜೆಕ್ಟ್. ಇಂಡಸ್ಟ್ರಿ ಇತಿಹಾಸ, ಇಂಡಸ್ಟ್ರಿ ನಮ್ಗೆ ಏನೆಲ್ಲ ಕೊಡ್ತಾ ಇದೆ, ಯಾವುದೇ ಇಂಡಸ್ಟ್ರಿ ಇಲ್ದೇ ಇರುವಂತ ಇರ್ಬೋದು, 1, 2, 3 ಪಾಯಿಂಟ್ಸ್ ಇರ್ಬೋದು, ಬಟ್ ಎಲ್ಲಾ ಪಾಯಿಂಟ್ಸ್ಗಳು ಒಂದೇ ಇಂಡಸ್ಟ್ರಿ ಇರುವಂತಹ ಒಂದು ಅದ್ಭುತವಾದಂತಹ ಇಂಡಸ್ಟ್ರಿಯನ್ನ ಇವತ್ತು ನಾನು ಪರಿಚಯ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ದಟ್ಸ್ ಕಾಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಈ ಒಂದು ಇಂಡಸ್ಟ್ರಿಯಲ್ಲಿ ಇನ್ನೂ ತುಂಬಾ ಪಾಯಿಂಟ್ಸ್ ಗಳಿದಾವೆ. ಆಕ್ಚುಲಿ ನನಗೆ ತುಂಬಾನೇ ಕಮಿಟ್ಮೆಂಟ್ಸ್ ಇರೋದ್ರಿಂದ, ಕೆಲಸದ ರೂಪದಲ್ಲಿ ತುಂಬಾ ಆಕ್ಟಿವಿಟೀಸ್ ಅಲ್ಲಿ ನಾನು ಬಿಸಿ ಇರೋದ್ರಿಂದ ಎಲ್ಲಾ ದಿನ ಕ್ಲಾಸ್ಗಳನ್ನ ತಗೊಳ್ಳಿಕ್ ಆಗ್ತಾ ಇಲ್ಲ. ಯಾವಾಗೆಲ್ಲ ನಾನು ಫ್ರೀ ಆಗ್ಲಿಕ್ಕೆ ಸಾಧ್ಯತೆ ಇದೆ ಆ ಸಂದರ್ಭದಲ್ಲಿ ಮಾತ್ರ ನಾನು ಕ್ಲಾಸಸ್ಗಳನ್ನ ತಗೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೂ ಕೂಡ ಸಿಕ್ಕಿ ಟೈಮ್ನಲ್ಲಿ ನಾನು ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀನಿ, ಬಟ್ ಎಲ್ಲಾ ಟೈಮಲ್ಲೂ ನಾನು ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಲ್ಲ. ಆ ಒಂದು ಕಾರಣಕ್ಕೇನೆ ನಿಮ್ಗಳಿಗೆ ಒಂದು ಯೂಟ್ಯೂಬ್ ಚಾನಲ್ ಅಂತ ಮಾಡಿ, ಆ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನಿಮ್ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಈ ಒಂದು ಎಜುಕೇಶನ್ ಕೊಡುವಂತ ಪ್ರಯತ್ನ ಮಾಡ್ತಿರುವಂಥದ್ದು. ಜೊತೆಗೆ ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ 2 ಪುಸ್ತಕಗಳನ್ನ ಕೂಡ ಲಾಂಚ್ ಮಾಡಿ ಈ ಒಂದು ಇಂಡಸ್ಟ್ರಿಯ ಪರಿಚಯವನ್ನ ಮಾಡುವಂತ ಪ್ರಯತ್ನ ನಾನು ಮಾಡ್ತಿರುವಂಥದ್ದು. ಎಸ್ಆರ್ನು? ಜೊತೆಗೆ ಈ ಒಂದು ನೋಟ್ಸ್ ಅನ್ನು ಕೂಡ ಕಳಿಸುವಂತಹ ಪ್ರಯತ್ನವೂ ಕೂಡ ನಾವು ಮಾಡ್ತಾ ಇದೀವಿ. ಈಗೇನ್ ನಾನು ನಿಮಗೆ ಸ್ಕ್ರೀನ್ ನಲ್ಲಿ ತೋರಿಸಿದ್ದೀನಿ, ಆ ಸ್ಕ್ರೀನ್ ನಲ್ಲಿ ತೋರಿಸಿರುವಂತ ನೋಟ್ಸ್ ನಿಮಗೆ ಈ ಒಂದು ನಂಬರ್ ನಲ್ಲಿ ವಾಟ್ಸಪ್ಗೆ ಏನಿದೆ 9986409556 99 86 40 95 56 ಈ ನಂಬರಿಗೆ ನೀವು ನನಗೆ ಇವತ್ತಿನ ಕ್ಲಾಸ್ದು PDF ಕಳಿಸ್ಕೊಡಿ ಅಂತ ಹೇಳಿದ್ರೆ ನಿಮಗೆ PDF ನ ಕಳಿಸ್ಕೊಡುವಂತಹ ಕೆಲಸವನ್ನ ನಾನು ಮಾಡ್ತೀನಿ. ಕ್ಲಿಯರ್? ಸೊ ನೋಟ್ಸ್ ಬೇಕಾ ಎಲ್ರಿಗೂ ಕೂಡ? ಯಾರಿಗೆಲ್ಲ ನೋಟ್ಸ್ ಬೇಕು? ಒಂದ್ಸಲ ಅನ್ಮ್ಯೂಟ್ ಮಾಡ್ತೀನಿ ಎಲ್ಲರನ್ನು ಕೂಡ. ನೋಡೋಣ ನಿಮ್ಮ ಜೋಶ್ ಹೇಗಿದೆ, ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿದೆ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ ಅಂತ. Yes, sir, ಬೇಕು sir. ಬೇಕು. Yes, sir. Notes ಬೇಕು. Yes, sir, notes ಬೇಕು ಸರ್, ಬೇಕು. Yes, sir. I want notes. Thank you, sir. Thank you. ಎಸ್, ಥ್ಯಾಂಕ್ ಯು. ಸೊ ನೋಟ್ಸ್ ನಿಮ್ಗೆ ಆಲ್ರೆಡಿ ಒಂದು ನಂಬರ್ ಹೇಳಿದೆ, 9986409556. ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡಿ, ಆ ವಾಟ್ಸಪ್ನಲ್ಲಿ ನಿಮಗೆ ನೋಟ್ಸ್ ಕಳಿಸುವಂತ ಪ್ರಯತ್ನ ಮಾಡ್ತೀನಿ. ಜೊತೆಗೆ ತುಂಬಾ ಜನ ಕನ್ಸಿರುತ್ತೆ ಈ ಒಂದು ಮೀಟಿಂಗ್ನ ಎಷ್ಟೋ ಜನ ನಮ್ಮ ಟೀಮ್ನಲ್ಲಿ ಮಿಸ್ ಮಾಡ್ಕೊಂಡಿದ್ದಾರೆ, ಅವ್ರಗಳಿಗೆ ಈ ಒಂದು ಮೀಟಿಂಗ್ನ ಅಟೆಂಡ್ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ. ಡೋಂಟ್ ವರಿ, ಇದೇ ಒಂದು ಮೀಟಿಂಗ್ನ ರೆಕಾರ್ಡಿಂಗ್ ಮಾಡಿದ್ದೀನಿ. ಆ ರೆಕಾರ್ಡಿಂಗ್ ವಿಡಿಯೋವನ್ನ ಯೂಟ್ಯೂಬ್ ಅಪ್ಲೋಡ್ ಮಾಡಿ ಆ ಒಂದು ಲಿಂಕ್ ಅನ್ನು ಕೂಡ ಕಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ಒಂದೇ ಉದ್ದೇಶ ಇಷ್ಟೆಲ್ಲ ಮಾಡುವಂಥದ್ದು, ಈ ಇಂಡಸ್ಟ್ರಿಯಲ್ಲಿ ನೀವು ಬಹುದೊಡ್ಡ ಸಕ್ಸಸ್ನ ಕಾಣಬೇಕು, ಬಹುದೊಡ್ಡ ಗ್ರೋತ್ ಅನ್ನ ಕಾಣಬೇಕು. ನಿಮ್ಮಿಂದ ಸಾವಿರಾರು ಜನ, ಲಕ್ಷಾಂತರ ಜನ ನಿಮ್ಮ ಮುಖಾಂತರ ಒಂದು ಅವಕಾಶವನ್ನ ಪಡೆದು ಅವ್ರುಗಳು ಲ್ಯಾಕ್ಸ್ ಟುಗೆದರ್ ಇನ್ಕಮ್ ಮಾಡಿ ನಿಮ್ಗಳನ್ನ ದೇವ್ರಂತ ಕರಿಬೇಕು. ಆ ತರದ ಒಂದು ಗ್ರೋತ್ ನೀವು ಇಂಡಸ್ಟ್ರಿ ಪಡಿಬೇಕು. ಸೊ ಆ ಒಂದು ಪ್ರಾಮಿಸ್ ನೀವು ನನಗೆ ಮಾಡ್ಲಿಕ್ಕೆ ರೆಡಿ ಇದ್ರೆ 100% ಈ ತರದ ಕ್ಲಾಸಸ್ಗಳನ್ನ ನಾನು ರೆಗ್ಯುಲರ್ ಆಗಿ ತಗೊಳ್ತಾ ಇರ್ತೀನಿ.
ನಾನು ಕೂಡ ಇಂಡಸ್ಟ್ರಿಯ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಗೆ ತಿಳಿಸುವಂತಹ ಪ್ರಯತ್ನ ನನ್ನ ಕಡೆಯಿಂದ ನಡೀತಾ ಇರುತ್ತೆ. ಕ್ಲಿಯರ್? ಸೊ ಇಷ್ಟ ಹೇಳ್ತಾ ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ, ಸಮಯವೂ ಕೂಡ 8 ಆಯ್ತು. 1 ಅವರ್ ನಾವು ಅದ್ಭುತವಾದಂತಹ ಸಬ್ಜೆಕ್ಟ್ ಬಗ್ಗೆ, ಅದ್ಭುತವಾಗಿರುವಂತಹ ಜನರುಗಳ ಜೊತೆ ಸಖತ್ ಕಂಟೆಂಟ್ ಇರುವಂತಹ ಸಬ್ಜೆಕ್ಟ್ ಅನ್ನ ಹಂಚ್ಕೊಂಡಿದೀವಿ, ತಿಳ್ಕೊಂಡಿದೀವಿ, ಅರ್ಥ ಮಾಡ್ಕೊಂಡಿದೀವಿ. ಅಂಡ್ ನಾವುಗಳು ಕೂಡ ಸೀರಿಯಸ್ ಆಗಿ ಇಂಡಸ್ಟ್ರಿ ವರ್ಕ್ ಮಾಡ್ಲಿಕ್ಕೆ ಒಂದು ದೊಡ್ಡ ನಿರ್ಧಾರವನ್ನು ಕೂಡ ತಗೊಂಡಿದೀವಿ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ. ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದಿ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.